ಎಲ್ಲರಿಗೂ ಪ್ರೈಸ್ ಲಾರ್ಡ್. ತಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆ ವಂದನೆಗಳು. ಕಳೆದ ಒಂದು ಸೋಮವಾರದಿಂದ ನಿನ್ನೆ ರಾತ್ರಿವರೆಗೂ ನಮಗೆ ಒಂದು ಸರಿಯಾದಂಥ ಒಂದು ನಿದ್ರೆ ಇಲ್ಲ. ಕಾರಣ ಒಂದು ಸೋಮವಾರ ಬಂದು ನಮ್ಮ ಒಂದು ಆರ್ಗನೈಸೇಷನಿಂದ ಬಂದು ನಾವು ಮೈಸೂರಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ನಾವು ಫ್ಯಾಮಿಲಿಯಾಗಿ ನಾವು ಶಿಫ್ಟ್ ಆಗಬೇಕಂತೇಳಿ ಹೇಳಿದಾಗ ನಮಗೆ ಭಾಳ ಒಂದು ಆಶ್ಚರ್ಯ ಆಯಿತು. ಸೊ ನಾವು ಸುಮಾರು 10 ವರ್ಷ ಮೈಸೂರಲ್ಲಿ ಇದ್ವಿ ನಾವು. ಸೊ ನಾವು ಅಂದ್ಕೊಂಡ್ವಿ ದಿಸ್ ಇಸ್ ದ ಫೈನಲ್ ಟ್ರಾನ್ಸ್ಫರ್ ಮತ್ತು ಸೆಟಲ್ಮೆಂಟ್. ಅದಕ್ಕೆ ಮನೆ ಕೂಡ ತಗೊಳ್ಳೋದಕ್ಕೆ ದೇವ್ರು ಸಹಾಯ ಮಾಡಿದ್ರು ಮೈಸೂರಲ್ಲಿ. ಆದರೆ ಸೋಮವಾರ ಹೇಳಿದ್ರು, ನೀವು ವಿತಿನ್ ಎ ವೀಕ್, ಒಂದು ವಾರದಲ್ಲಿ ನೀವು ಇಮಿಡಿಯೇಟ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ನೀವು ಶಿಫ್ಟ್ ಆಗಬೇಕಂತ ಹೇಳಿದಾಗ ಕಳೆದ ಸೋಮವಾರದಿಂದ ನಿನ್ನೆ ರಾತ್ರಿವರೆಗೂ ಮಧ್ಯದಲ್ಲಿ ನಮಗೆ ನಿದ್ರೆ ಬರ್ತಾ ಇಲ್ಲ. ಯಾಕಂದರೆ ಸೊ ಅದು ಒಂದು ಚಾಲೆಂಜ್, ಒಂದು ಪ್ಲೇಸ್ ಚಿಕ್ಕಬಳ್ಳಾಪುರ ಬಂದು ಪಾಸ್ಟರ್ ಪಾರಿವಾಳದ ಬಗ್ಗೆ ಹೇಳೋವಾಗ ಪಾರಿವಾಳ ಹೆಂಗೆ ಟ್ರೀಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಆವಾಗ ನಾವು ನೆನೆಸ್ಕೊಳ್ತಾ ಇದ್ವಿ, ನಾವು ಕೂಡ ಆ ಥರ ಎಲ್ಲೋ ಒಂದು ಕಡೆ ಹೋಗಿ ಔತ್ಕೊಳ್ಬೇಕು. ಯಾಕೆಂದರೆ ಅದೊಂದು ವಿಲೇಜಲ್ಲಿ ನಮ್ಮದು ಟ್ರೈನಿಂಗ್ ಸೆಂಟರ್ ಕಟ್ಟಿದ್ದಾರೆ. ಆ ಫುಲ್ ವಿಲೇಜ್ ಅವ್ರದ್ದು ಕಣ್ಣು ಬಿಲ್ಡಿಂಗ್ ಮೇಲೆ ಬಂದಿದೆ. ಯಾಕೆ ಈ ಬಿಲ್ಡಿಂಗು ಈ ನಮ್ಮೂರಲ್ಲಿ ಹೆಂಗೆ ಬಂತು ಅಂಥೇಳಿ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ. ಇದೇನಿದು ಕಂಪನಿನ ಇದು ಅಂಥೇಳಿ. ಇದ್ರ ಕಾರಣ ಇದು ಟ್ರೈನಿಂಗ್ ಸೆಂಟರ್ ಅಂತ ಹೇಳುವಾಗ CEF ಬಂದು 1947 ಸ್ಟಾರ್ಟ್ ಆಯಿತು ಇಂಡಿಯಾದಲ್ಲಿ. 79 ವರ್ಷಗಳವರೆಗೂ ನಮ್ಮದೇ ಓನ್ ಟ್ರೈನಿಂಗ್ ಸೆಂಟರು ಇದ್ದಿಲ್ಲ. ಈಗ 350 ಫುಲ್ ಟೈಮ್ ಮಿಷನರಿಗಳಿದ್ದಾರೆ ಇಂಡಿಯಾದಲ್ಲಿ. ಎಲ್ಲರೂ ಬಾಡಿಗೆ ಮನೆಗಳಲ್ಲಿ ಅಂದರೆ ಬಿಲ್ಡಿಂಗ್ಸಲ್ಲಿ. ನಾವು ಆಶೀರ್ವಾದ ರಿಟ್ರೀಟ್ ಸೆಂಟ್ರಲ್ಲಿ 3 ಟೈಮ್ಸ್ ನಾವು ಟ್ರೈನಿಂಗ್ ಮಾಡಿದ್ವಿ. ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲ ಅವ್ರವ್ರ ಸ್ಟೇಟಲ್ಲಿ ಒಂದು ರೆಂಟೆಡ್ ಬಿಲ್ಡಿಂಗ್ ತಗೊಳ್ಬೇಕು, ಟ್ರೈನಿಂಗ್ ಮಾಡಬೇಕು. ನಮ್ಮದೇ ಅಂತ ಒಂದು ಟ್ರೈನಿಂಗ್ ಸೆಂಟರು ಇದ್ದಿಲ್ಲ. ಸೊ ಇದಕ್ಕಾಗಿ ಬಹಳ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ರು, ದೇವರೇ ನಮಗೊಂದು ಸ್ವಂತ ಒಂದು ಟ್ರೈನಿಂಗ್ ಸೆಂಟರ್ನ ನೀವು ಕೊಡಿ ಅಂತೇಳಿ. ಸೊ ನಮ್ಗೆ ಗೊತ್ತಿರಲಿಲ್ಲ ಈ ಟ್ರೈನಿಂಗ್ ಸೆಂಟರ್ ಎಲ್ಲಿ ಬರುತ್ತೆ ಇಂಡಿಯಾದಲ್ಲಿ ಅಂತ ಗೊತ್ತಿಲ್ಲ. ಅದು ಬಾಂಬೆಯಲ್ಲಿ ಬರುತ್ತಾ, ಡೆಲ್ಲಿಯಲ್ಲಿ ಬರುತ್ತಾ, ನಾರ್ತ್ ಈಸ್ಟಲ್ಲಿ ಬರುತ್ತಾ, ತಮಿಳ್ನಾಡು, ಆಂಧ್ರನ, ಕೇರಳ ಎಲ್ಲಂತ ಗೊತ್ತಿಲ್ಲ. ಲಾಸ್ಟಾಗಿ ಆರ್ಗನೈಸೇಷನ್ ಅವರು ಕರ್ನಾಟಕನ ಆಯ್ಕೆ ಮಾಡಿಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ರು, ಟ್ರೈನಿಂಗ್ ಸೆಂಟರ್ನ ಕಟ್ಟಿದ್ರು. ಇದರ ಉದ್ದೇಶ, ಬ್ಯಾಂಗ್ಳೂರಲ್ಲಿ ನಮ್ಮದು ನ್ಯಾಷನಲ್ ಆಫೀಸ್ ಇದೆ. ಭಾಳ ಸಣ್ಣ ಬಿಲ್ಡಿಂಗ್ ನಮ್ಮದು ನ್ಯಾಷನಲ್ ಆಫೀಸು. ನೀವು ನೋಡಿದ್ರೆ ಇದು ನ್ಯಾಷನಲ್ ಆಫೀಸಾ, ಇದು ಮನೆ ಥರ ಇದೆಯಲ್ಲ ಅಂತ ಹೇಳ್ತೀರಾ. 1970s ಅದೇ ದೊಡ್ಡದು. ಈಗ ಆಲ್ಮೋಸ್ಟ್ 40-50 ಇಯರ್ಸ್ ಆಯಿತು ಆ ಒಂದು ನಮ್ಮದು ಆಫೀಸ್ ಇದ್ದು. ಎಲ್ಲ ಫುಲ್ ಬಿಲ್ಡಿಂಗ್ಸ್ ಬಂದು ಒಂದು ಆಟೋ ಹೋಗುತ್ತೆ ಅಷ್ಟೇ ನಮ್ಮ ಆಫೀಸ್ ಹತ್ರ, ಕಾರ್ ಕೂಡ ಹೋಗೋದಿಲ್ಲ. ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕು ನಮ್ಮ ಆಫೀಸ್ಗೆ, ನ್ಯಾಷನಲ್ ಆಫೀಸ್. ಸೊ ಅವರು ಆರ್ಗನೈಸೇಷನ್ ಯೋಚನೆ ಮಾಡಿದ್ರೆ ನಮಗೊಂದು ಒಳ್ಳೆ ಟ್ರೈನಿಂಗ್ ಸೆಂಟರ್ ಬೇಕಂತೇಳಿ ಸೊ ಏನು ಮಾಡಿದ್ರು ಅಂದರೆ 3 acres ಆಫ್ ಲ್ಯಾಂಡಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ನ ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಇದು ದೇವರು ಮಾಡಿದಂಥ ಒಂದು ಕಾರ್ಯ, ನಮ್ಗೆ ಯಾರು ಗೊತ್ತಿದ್ದಿಲ್ಲ. ಸೊ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ಕೇರಳದವರು. ಸೊ ಅವ್ರಿಗೆ ಕನ್ನಡ ಗೊತ್ತಿಲ್ಲ. ಸೊ ಅವ್ರೇನು ಹೇಳ್ತಾರಂದರೆ, ಇದು ಕರ್ನಾಟಕದಲ್ಲಿ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಇದಕ್ಕೆ ಇನ್ಚಾರ್ಜ್ ಆಗಿ ನೀವಿದ್ದು ನಮ್ಮ ಜೊತೆಲಿ ನೀವು ಇರಬೇಕು, ನಮಗೆ ನೀವು ಅಸಿಸ್ಟ್ ಮಾಡಬೇಕು ಎಲ್ಲ ಒಂದು ಕಮ್ಯುನಿಕೇಷನ್ಗೆ. ಮತ್ತು ಇದು ಭಾರತ ದೇಶದ ಬೇರೆ ಬೇರೆ ಸ್ಟೇಟಿಂದ ನಮ್ಮ CF ಸ್ಟಾಫು ಅಲ್ಲಿಗೆ ಬರ್ತಾರೆ. 2 months 3 months ಟ್ರೈನಿಂಗ್ ಆಗಿ ಅವ್ರು ಬರ್ತಾರೆ. ಸೊ ನಾವಲ್ಲಿ ಲೋಕಲ್ ಒಂದು ಭಾಷೆ ಗೊತ್ತಿರೋದ್ರಿಂದ ಕನ್ನಡ, ತೆಲುಗು ಅಲ್ಲಿದ್ದು ನಾವೇನು ಮಾಡಬೇಕಂದ್ರೆ ಒಂದು ಟೇಕ್ ಕೇರ್ ಮಾಡಬೇಕು ಮತ್ತು ಕರ್ನಾಟಕದ ಸೇವೆ ಕೂಡ ಬೆಳಿಬೇಕು. ಸೊ ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ವಿಶೇಷವಾಗಿ ಕಳೆದ ಒಂದು 6-7 ವರ್ಷ ಅನಿಸುತ್ತೆ, ಒಂದು 5-6 years ಓಕೆ, ಈ ಒಂದು ಸಭೆಯ ಒಂದು ಒಡನಾಟದೊಂದಿಗೆ ದೇವರು ನಮ್ಮನ್ನು ನಡೆಸಿದ್ದಾರೆ. ಮೈಸೂರು ಬಿಬ್ಲಿಕಲ್ ಬ್ಯಾಪ್ಟಿಸ್ಟ್ ಸಭೆಯ ಸಭಾಪಾಲಕರು ಮತ್ತು ಸಿಸ್ಟರ್ ಗ್ಲೋರಿಯಾ ಅವರಿಗೆ ನಾವು ಕುಟುಂಬವಾಗಿ ನಮ್ಮ CF ಪರವಾಗಿ ಅವ್ರಿಗೆ ವಂದನೆ, ಅವ್ರ ಫ್ಯಾಮಿಲಿಗೆ ಮತ್ತು ಸಭಾ ಹಿರಿಯರಿಗೆ. ಯಾವ ಚರ್ಚಲ್ಲಿ ಕೂಡ ನಾನು ಈ ಥರ ನೋಡಲ್ಲ 4 elders ಫ್ರಂಟಲ್ಲಿ ಕೂತ್ಕೊಂಡಿರೋದು. ಬಟ್ ಅವ್ರು ಫೇತ್ಫುಲ್ ಆಗಿ 4 elders ಇಲ್ಲಿ ಕೂತಿರ್ತಾರೆ, 4 pillars ಥರ, ಒಮ್ಮನಸ್ಸಿನಿಂದ, ಏಕ ಮನಸ್ಸಿನಿಂದ. ಸೊ ಇದು ನಿಜವಾಗ್ಲಿ ಈ ಚರ್ಚ್ ಮರೀಲಿಕ್ಕೆ ಸಾಧ್ಯ. ಯಾಕಂದರೆ ದಿಸ್ ಚರ್ಚ್ ಇಸ್ ವೆರಿ ಯೂನಿಕ್. 4-5 ಲ್ಯಾಂಗ್ವೇಜಸ್ಸಲ್ಲಿ ನೀವು ವರ್ಷಿಪ್ ಮಾಡ್ತೀರಾ, 4-5 ಭಾಷೆ ಮಾತಾಡುವಂಥ ಜನ ಇದ್ದೀರಾ ಇಲ್ಲಿ. ಹಲ್ಲೆಲೂಯಾ. ಸೊ ಎಲ್ಲ ಸಾಂಗ್ ಇಲ್ಲಿ ಕೇಳ್ಬೋದು ಬಂದರೆ, 4-5 ಸಾಂಗ್ಸ್ ಇನ್ಕ್ಲೂಡಿಂಗ್ ಹಿಬ್ರೂ. ಅದು ಒಂದು ವಿಶೇಷ. ಯಾವ ಚರ್ಚಲ್ಲಿ ಕೂಡ ನಾವು ಹಿಬ್ರೂ ಅಲ್ಲಿ ಒಂದು ಕ್ಲೋಸಿಂಗ್ ಇದನ್ನು ಬೆನಿಡಿಕ್ಷನ್ ನಾನು ಕೇಳಿಲ್ಲ. ಸೊ ಇಲ್ಲಿ ಕೇಳೋವಾಗ ನಮಗೆ
ತುಂಬ ಒಂದು ಹೆಮ್ಮೆ ಆಗ್ತದೆ ಇಬ್ರಿಯ ಭಾಷೆಯಲ್ಲಿ ಸ್ವಲ್ಪ ಏನೋ ಒಂದು ಕೆಲವು ವಿಷಯಗಳನ್ನು ಹೇಳೋದಕ್ಕೆ. ಸೊ ನಾಳೆ ಬೆಳಗ್ಗೆ ನಾವು ಹೋಗ್ತಾ ಇದ್ದೀವಿ ಮೈಸೂರಿಂದ. ಏನಂದರೆ ಅದೊಂದು ಬಿಲ್ಡಿಂಗಲ್ಲಿ ನಮಗೊಂದು ರೂಮ್ ಕೊಡ್ತಾರೆ ಅಷ್ಟೇ. ಸೊ ನಾವೆಲ್ಲ ಥಿಂಗ್ಸ್ ಏನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಫರ್ನಿಶ್ಡ್. ಸೊ ನಾವು ಹೋಗ್ಬಿಟ್ಟು ಅಲ್ಲಿ ಇರಬೇಕಷ್ಟೇ. ಡೈನಿಂಗ್ ಹಾಲು, ಮೆಸ್ಸು, ಬೈಬಲ್ ಸ್ಕೂಲ್ ಥರ ನೆನ್ಪು ಮಾಡ್ಕೊಳ್ರಿ, ಬೈಬಲ್ ಸ್ಕೂಲ್ ಥರ. ಸೊ ನಮಗೊಂದು ರೂಮ್ ಇರ್ತದೆ, ರೂಮಿಂದ ಡೈನಿಂಗ್ ಹಾಲ್ ಬರಬೇಕು, ಊಟ ಮಾಡಿ ಹೋಗಬೇಕು. ಸ್ಟೂಡೆಂಟ್ಸ್ ಇರ್ತಾರೆ. ಇದೆಲ್ಲ ಸೆಪ್ಟೆಂಬರಿಂದ ಸ್ಟಾರ್ಟ್. ಈಗ ಎಲ್ಲ ಒಂದೊಂದೇ ರೂಮ್ಸನ್ನು ಏನು ಮಾಡಬೇಕು, ಅವರು ಫರ್ನಿಷ್ ಮಾಡಬೇಕು. ಸುಮಾರು 1.5 ತಿಂಗಳು ಆ ಒಂದು ಕೆಲಸ ಆಗುತ್ತೆ. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮತ್ತು ಇಲ್ಲಿ ಮೈಸೂರಲ್ಲಿ ಬಂದುಬಿಟ್ಟು ಸುಮಾ ಅಂತೇಳ್ಬಿಟ್ಟು ನಮ್ಮ ಸ್ಟಾಫ್ ಅವರು ಎಚ್ ಟಿ ಕೋಟೆಯಲ್ಲಿ 7 ಇಯರ್ಸ್ ಅವರು ನಮ್ಮ CF ಅಲ್ಲಿ ಸೇವೆ ಮಾಡಿದ್ದಾರೆ. ಸೊ ಈಗ ಅವರು ನಮ್ಮನ್ನು ರೀಪ್ಲೇಸ್ ಮಾಡ್ತಾರೆ. ಸೊ ದಯವಿಟ್ಟು ಸುಮಾ ರಮೇಶ್ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮುಂದೆ ಅಶೋಕಪುರಮಲ್ಲಿ ಅವ್ರು ಬಂದು ಎವ್ರಿ ವೀಕ್, ಎವ್ರಿ ಸ್ಯಾಟರ್ಡೇ ಅನಿಸುತ್ತೆ, ಅವ್ರು ಬಂದು ಈ ಒಂದು ಗುಡ್ ನ್ಯೂಸ್ ಕ್ಲಬ್ಬನ್ನು ಅವರು ಮಾಡ್ತಾರೆ. ಮತ್ತು ನೀವೆಲ್ಲರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ. ಎಲ್ಲರಿಗೂ ಧನ್ಯವಾದ. ಸೊ ನಾವು ಕೆಲವು ನಿಮಿಷಗಳ ಕಾಲ ನಾವು ವಾಕ್ಯ ಧ್ಯಾನಕ್ಕಾಗಿ ನಾವು ಈಗಾಗಲೇ ನಮಗೆ ವಾಕ್ಯವನ್ನು ಓದಿದ್ದಾರೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಓಕೆ 2ನೇ ಅಧ್ಯಾಯ 6ರಿಂದ 8 ವಚನಗಳಲ್ಲಿ. ಜಸ್ಟ್ ಲಾಸ್ಟ್ ಮಂಡೆಯಿಂದ ನಾನು ನಿಮ್ಗೆ ಹೇಳಿದಾಗೆ ಸಂಡೇವರೆಗೂ ಎಲ್ಲ ರಾತ್ರಿ ಕೂಡ ನಮಗೆ ಯಾವಾಗಲೂ ಯೂಶ್ವಲಿ ನಾವು ನಾರ್ಮಲಾಗಿ ನಾವು ಮಲಗ್ತೀವಿ. ಒಂದು 10-10:30 ಮಲಗಿದ್ರೆ ಬೆಳಗ್ಗೆ 4:30, 5 o'clock ಎಚ್ಚರ ಆಗುತ್ತೆ, ಪ್ರೇಯರ್ ಮಾಡ್ತೀವಿ. ಬಟ್ ಒಂದು ವಾರದಿಂದ ಯಾವುದೇ ಗಲಿಬಿಲಿ ಇಲ್ಲ, ಯಾವುದೇ ಒಂದು ಟೆನ್ಷನ್ ಇಲ್ಲ. ಆದರೆ ದೇವರೇ, ನಾವು ಈ ಸ್ಥಳನ ನಾವು ಬಿಟ್ಟು ಒಂದು 3 years ಇರ್ಬೋದು, ಗೊತ್ತಿಲ್ಲ, 2 years ಇರ್ಬೋದು, 3 years ಇರ್ಬೋದು, 5 years ಇರ್ಬೋದು. ಅವ್ರು ಎಕ್ಸಾಕ್ಟಾಗಿ ನಮಗೆ ಟೈಮ್ ಹೇಳಿಲ್ಲ, ಇಷ್ಟು ವರ್ಷ ಅಂತೇಳಿ ಅವ್ರು ಹೇಳಿಲ್ಲ, ನೀವು ಬರಬೇಕು ಅಷ್ಟೇ. ಸೊ ನಾವು ಕೂಡ ಕೇಳಿಲ್ಲ ಎಷ್ಟು ಕಾಲ ಅವಕಾಶ ಅಂತ ಕೂಡ ಗೊತ್ತಿಲ್ಲ ನಮಗೆ. ಸೊ ಆರ್ಗನೈಸೇಷನಲ್ಲಿ ಇದ್ಮೇಲೆ ಏನಾಗುತ್ತಂದರೆ ನಾವು ಆರ್ಗನೈಸೇಷನ್ಗೆ ನಾವು ವಿಧೇಯರಾಗಬೇಕು. ಯಾವುದು ಕೂಡ ನಮಗೆ ಪರ್ಮನೆಂಟೇ ಅಲ್ಲ. ಆಗ ಜಸ್ಟ್ ಒಂದು ಮೋಸ್ಟ್ಲಿ ಒಂದು ವೆಡ್ನೆಸ್ಡೇ ಮಿಡ್ನೈಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರೇ ಏನಾಗ್ತಾ ಇದೆ, ಇದು ಎಲ್ಲಿಗೆ ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಚಿತ್ತನ, ಇದು ಅವ್ರು ಹೇಳ್ತಾ ಇದ್ದಾರೆ ಹೋಗಿ ಅಂತ, ಇದು ಹೋಗೋದು ಹೇಗೆ ಅಂತ ನೋಡುವಾಗ ಜಸ್ಟ್ ಒಂದು 2 ಪಾಯಿಂಟ್ ಬಂತು. ಏನಂದರೆ ಗಿವ್ ಅಪ್ ಆ್ಯಂಡ್ ಟೇಕ್ ಅಪ್. 2 ಪದಗಳು ನನಗೆ ಮಿಡ್ನೈಟಲ್ಲಿ ಒಂದು ಆಲೋಚನೆ ಬಂತು. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ, ವಾಟ್ ಈಸ್ ಗಿವ್ ಅಪ್ ಆ್ಯಂಡ್ ವಾಟ್ ಈಸ್ ಟೇಕ್ ಅಪ್. ಈ 2 ಕಾರ್ಯಗಳ ಬಗ್ಗೆ ನಾನು ನೋಡಬೇಕಾದ್ರೆ ಅದಕ್ಕೆ ಮಾದರಿ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನನ್ನು ಬಿಟ್ಟು ಕೊಟ್ಟನು, ಏನನ್ನು ತೆಗೆದುಕೊಂಡನು, ವಾಟ್ ಈ ಗೇವ್ ಅಪ್ ಆ್ಯಂಡ್ ವಾಟ್ ಈ ಟುಕ್ ಅಪ್ ಅನ್ನೋದನ್ನು ನಾವು ಇವತ್ತು ಮುಂಜಾನೆ ನಾವು ನೋಡಲಿಕ್ಕಿದ್ದೇವೆ. ಈ ಒಂದು ವೇದ ಭಾಗದಲ್ಲಿ ನಾವು ನೋಡಬೇಕಾದ್ರೆ 6ರಿಂದ 8 ವಚನ ನೋಡಬೇಕಾದ್ರೆ ಮೊದಲನೇದಾಗಿ ನೋಡ್ರಿ, ಯೇಸು ಕ್ರಿಸ್ತನು ಯಾರು ಅಂತ ಹೇಳಿದ್ರೆ, ಈ ವಾಸ್ ಈಕ್ವಲ್ ಟು ಗಾಡ್ ದ ಫಾದರ್. ತಂದೆಗೆ ಸರಿ ಸಮಾನ. ಯೇಸು ಸ್ವಾಮಿಗೆ ಎಷ್ಟು ಗೌರವ ಇತ್ತಂದ್ರೆ ಪರಲೋಕದಲ್ಲಿ, ಆತನ ತಂದೆಗೆ ಸಮಾನನಾಗಿದ್ದನು. ಆದ್ರೆ ಯೇಸು ಸ್ವಾಮಿ ಒಂದು ಭೂಲೋಕಕ್ಕೆ ಬರಬೇಕಂದ್ರೆ he has to give up so that he can take up the responsibility on this earth. ನನಗೆ ಪರಲೋಕದಲ್ಲಿ ನಾನು ಅಲ್ಲೇ ಇರ್ತೀನಿ, ನಾನು ಯಾವಾಗಲಾದ್ರೂ ಒಂದ್ಸರಿ ಬಂದು ಅವ್ರಿಗಾಗಿ ಏನೋ ಒಂದು ಮಾಡಿಬಿಟ್ಟು ಹೋಗ್ತೀನಿ ಅಂತೇಳಿ ಯೇಸು ಸ್ವಾಮಿ ಹೇಳಿಲ್ಲ. ಆತನು ಪರಲೋಕವನ್ನು ತ್ಯಜಿಸಬೇಕಾಗಿತ್ತು ಒಂದು ಉದ್ದೇಶಕ್ಕಾಗಿ. ಹಲ್ಲೆಲೂಯಾ. ಸೊ ಅದನ್ನು ಪರಲೋಕವನ್ನು ತಂದೆಯ ಒಂದು ಸ್ಥಾನ, ಅಂದರೆ ತಂದೆಗೆ ಸಮಾನವಾಗಿದ್ದಂಥ ಒಂದು ಸ್ಥಾನವನ್ನು ಯೇಸು ಸ್ವಾಮಿ ಕೊಟ್ಟು ಏನು ಮಾಡಿದ್ರು ಅಂದರೆ, ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ತಂದೆಯ ಬಳಿಯಲ್ಲಿ ಸೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು, ಈ ಒಂದು ಭೂಮಿಗೆ ಆತನು ಮಾನವನಾಗಿ ಬಂದರು. 2ನೇದಾಗಿ ಈ ಎಂಪ್ಟಿಡ್ ಹಿಮ್ಸೆಲ್ಫ್, ತನ್ನನ್ನು ಬರಿದು ಮಾಡಿಕೊಂಡನು. ಯೇಸು ಸ್ವಾಮಿಗೆ ಎಂಥ ಮಹಿಮೆ ಇತ್ತು ಪರಲೋಕದಲ್ಲಿ. ದೇವದೂತರು, ಸಕಲ 24 ಹಿರಿಯರು, ಸೆರಾಫಿಯರು, ಕೆರೂಬಿಯರು ಯೇಸುವಿಗೆ ಆರಾಧನೆ ಮಾಡ್ತಾ ಇದ್ರು. ಆದರೆ ಯೇಸು ಏನು ಮಾಡ್ದಂದ್ರೆ ಎಲ್ಲವನ್ನು ಬರಿದು ಮಾಡಿಕೊಂಡ್ರು. ಈ ಎಂಪ್ಟಿಡ್ ಹಿಮ್ಸೆಲ್ಫ್ so that he can take up a new responsibility. He gave up his glory to take up humanity. ಆ ಪರಲೋಕದ ಒಂದು ವೈಭವವನ್ನು ಬಿಟ್ಟು ಮಾನವನಾಗಿ ಯೇಸು ಸ್ವಾಮಿ ಏನು ಮಾಡಿದ್ರು, ಈ ಲೋಕಕ್ಕೆ ಬಂದ್ರಂತ ನಾವು ನೋಡ್ತೀವಿ. 3ನೇದಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಶಿಲುಬೆಯ ಮರಣ ಎಲ್ಲ ಮರಣಕ್ಕಿಂತಲೂ ಒಂದು ಘೋರವಾದಂಥ ಒಂದು ಮರಣ. ನಾವೆಲ್ಲ ಇನ್ನೊಬ್ರದ್ದು ಮರಣ ನೋಡುವಾಗ ದೇವರೇ ನನಗೆ ಎಂಥ ಮರಣ ಬರುತ್ತೋ ಗೊತ್ತಿಲ್ಲ ಅಂತ ನಾವೆಲ್ಲ ಯಾವಾಗಲೂ ಏನು ಮಾಡ್ತೀವಿ, ಯೋಚನೆ ಮಾಡ್ತಾರೆ. ಸ್ವಾಮಿ, ನಾನು ಆಕ್ಸಿಡೆಂಟಲ್ಲಿ ಸಾಯಬಾರ್ದು, ಹಾಸ್ಪಿಟ್ಲಲ್ಲಿ ಸಾಯಬಾರ್ದು. ನಾನು ಈಗಲೂ ಪ್ರೇಯರ್ ಮಾಡ್ತೀನಿ, ಸ್ವಾಮಿ ನನ್ನ ಒಂದು ಕೊನೆಯ ದಿನ ಮನೆಯಲ್ಲಿ ಮಲಗಿರೋವಾಗ ಆಗಬೇಕು.
ಮನೆಯಲ್ಲಿ ಮಲಗಿರೋವಾಗ ಪ್ರಾಣ ಹೋಗ್ಬೇಕು, ಎಲ್ಲೋ ರೋಡಲ್ಲಿ ಅಲ್ಲಿ ಇಲ್ಲಿ ಹೋಗಬಾರ್ದು. ಅದು ನನ್ನ ಒಂದು ವೈಯಕ್ತಿಕ ಪ್ರಾರ್ಥನೆ. ಬಟ್ ನಿಮ್ದು ಗೊತ್ತಿಲ್ಲ ನನಗೇನಂತ ಹೇಳ್ಬಿಟ್ಟು ಕೆಲವರು ನನ್ನ ಎತ್ತಲ್ ಪಡ್ಬೇಕಂತ ಕೂಡ ಪ್ರೇಯರ್ ಮಾಡ್ತಾ ಇದ್ದೀರೇನೋ ಗೊತ್ತಿಲ್ಲ, ಹಾನುಕನ ಹಾಗೆ. ಸೊ ಯೇಸು ಸ್ವಾಮಿ ಏನು ಮಾಡಿದ್ರೆ, ಶಿಲುಬೆಯ ಮರಣವನ್ನು ಹೊಂದುವಷ್ಟು ಎಷ್ಟು ವಿಧೇಯನಾದ ಅಂತ ಹೇಳಿದ್ರೆ, ಈ ವಿಧೇಯತೆಯನ್ನು ನಾವು ಯಾರು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ, ಯಾರಿಗೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಯೇಸು ಸ್ವಾಮಿ ಎಷ್ಟು ತಂದೆಗೆ ವಿಧೇಯರಾದ್ರಂದ್ರೆ, ಈ ಗೇವ್ ಅಪ್ ಆ್ಯಂಡ್ ಈ ಟುಕ್ ಅಪ್ ದ ರೆಸ್ಪಾನ್ಸಿಬಿಲಿಟಿ. ಎಲ್ಲವನ್ನು ತ್ಯಜಿಸಿ ಎಲ್ಲವನ್ನು ಬಿಟ್ಟು ಕೊಟ್ಟು ಏನು ಮಾಡಿದ್ರಂದ್ರೆ ಈ ಭೂಮಿಗೆ ಬಂದರು. ಸೊ ನಾವು ಈ ಮೈಸೂರನ್ನ ಬಿಟ್ಟುಕೊಡೋದು ಜಸ್ಟ್ ಇಟ್ಸ್ ಲೈಕ್ ಎ ಮಸ್ಟರ್ಡ್ ಸೀಡ್. ಒಂದು ಸಾಸಿವೆ ಕಾಳಿಗೆ ಕೂಡ ಸಮ ಇಲ್ಲ ನಮ್ಮದು. ನಾವು ಅಂದ್ಕೊಂಡ್ವಿ, ಓ ದೇವರೇ ಇದೇ ಲಾಸ್ಟ್, ಮೈಸೂರೇ ಲಾಸ್ಟ್, ಇನ್ನೆಲ್ಲ ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇರ್ತೀವಿ, ಎಲ್ಲ ಕರ್ತನ ಬರಣದವರೆಗೂ ಇಲ್ಲೇ ಇರ್ತೀವಿ. ಯಾವಾಗ ನಾವು ಆ ರೀತಿ ಅಂದ್ಕೊಂಡ್ವೋ ದೇವ್ರು ಹೇಳಿದ್ರು, ಗೆಟಪ್, ಎದ್ದೇಳ್ರಿ ಫಸ್ಟು. ನೋಡ್ರಿ, ನಮ್ಮ ಜೀವನದಲ್ಲಿ ನಾವು ಯಾರು, ನಿಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಓಕೆ, ನೀವು ಅಂದ್ಕೊಳ್ಬೋದು ಇದೇ ನನ್ನ ಫೈನಲ್ ಡೆಸ್ಟಿನಿ, ನಾನು ಇಲ್ಲೇ ಇರ್ತೀನಿ, ನಾನು ಹೀಗೆ ಇರ್ತೀನಿ, ಹಾಗೋಗ್ತೀನಿ ಅಂತ ನಾವು ತೀರ್ಮಾನ ಮಾಡ್ತೀವಿ. ಬಟ್ ನಮ್ಮ ಆಲೋಚನೆಗಳು ದೇವರ ಒಂದು ಆಲೋಚನೆಗಳಲ್ಲ. ದೇವರ ತೀರ್ಮಾನಗಳು ನಮ್ಮ ತೀರ್ಮಾನಗಳಂತ ಏನಾಗಿದೆ, ಉತ್ತಮವಾಗಿದೆ. ಹಲ್ಲೆಲೂಯಾ. ಯಾಕೆಂದರೆ ಬಹಳ ಪ್ರಯಾಸಪಟ್ಟು ಮನೆ ಕಟ್ಟಿದ್ವಿ ನಾವು. ಸೊ ಇವಾಗ ಆ ಮನೆಯಲ್ಲಿ ಯಾವ್ದಾರೊಬ್ರು ಇರಬೇಕು. ಸೊ ನಾವು ಬೀಗ ಹಾಕೊಂಡು ಹೋಗ್ಲಿಕ್ಕಾಗಲ್ಲ. ನೋಡ್ರಿ, ಅವ್ರ ಫ್ಯಾಮಿಲಿ ಇದು ಯಾವುದು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಏನಿಲ್ಲ. ಅವ್ರು ಬಹಳ ಅನ್ನೋಂಥವ್ರು ಎಷ್ಟು ಕೋಟೆಯಲ್ಲಿ ಬಹಳ ಪ್ರಯಾಸ ಪಟ್ಟಿದ್ದಾರೆ. ಅವರು ಭಾಳ ನಿಂದೆ ಅವಮಾನಗಳಿಗೆ ಗುರಿಯಾಗಿದ್ದಾರೆ. ಫ್ಯಾಮಿಲಿಯಾಗಿ ತುಂಬ ರಿಜೆಕ್ಷನ್ಸು. ಅವ್ರಿಗೆ ಮಿನಿಸ್ಟ್ರಿ ಆಪರ್ಚುನಿಟೀಸ್ ಇಲ್ಲ. 3 ಮಕ್ಕಳು, ಒಂದು 5 to 6 lakhs ಸಾಲ. ಒಬ್ಬರು ಬ್ರದರ್, ಓಕೆ, ಸ್ವಾಮಿ ನಂಬಿರೋಂಥವ್ರು ನಿಯರ್ಲಿ 3 to 4 lakhs ಅವ್ರಿಗೆ ಮೋಸ ಮಾಡಿಬಿಟ್ಟು ಅಪ್ಸ್ಕೊಂಡು ಆಗ್ಬಿಟ್ರು. ರಾತ್ರಿನೇ ಅವ್ರು ಹೋಗ್ಬಿಟ್ರು. ಅವ್ರ ಹೆಸರಲ್ಲಿ ಏನೋ ಸಿಗ್ನೇಚರ್ ಆಗಿ ಇವ್ರಿಗೆ ಲೋನ್ ಇಸ್ಕೊಟ್ರು. ಸೊ ಅವರ 3-4 lakhs ಏನು ಮಾಡ್ತಾ ಇದ್ದಾರೆ ಇವರು, ಪ್ರತಿ ತಿಂಗಳು ಇವ್ರು ಕಟ್ತಾ ಇದ್ದಾರೆ. ಕಟ್ಟಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇಲ್ಲ. ಸಾಲ ಮಾಡಿ ಏನು ಮಾಡ್ತಾ ಇದ್ದಾರೆ, ಬಡ್ಡಿ ಕಟ್ಟೋದು. ಇದು ಬಹಳ ಒಂದು ಗೊಂದಲದಲ್ಲಿರುವಂಥ ಸಮಯದಲ್ಲಿ ಸೊ ನಾವು ಕೂಡ ಯೋಚನೆ ಮಾಡಿದ್ವಿ. ನಮ್ಗೆ ಗೊತ್ತಿಲ್ಲ, ನಾವು ಚಿಕ್ಕಬಳ್ಳಾಪುರ ಅದು ಪ್ಲ್ಯಾನ್ ಇದ್ದಿಲ್ಲ. ಬಟ್ ಅವ್ರ ಫ್ಯಾಮಿಲಿಯಾಗಿ ಮೈಸೂರಿಗೆ ಬರಬೇಕಂತೇಳಿ ನಾವೊಂದು 5 yearsಯಿಂದ ಹೇಳ್ತಾ ಇದ್ವಿ. ಅವ್ರು ಹೇಳಿದ್ರು, ಇಲ್ಲ ಸರ್, ನಾವು HD ಕೋಟೆಯಲ್ಲೇ ನಾವು ಮಿನಿಸ್ಟ್ರಿ ಮಾಡ್ತೀವಿ. ನಾವು ಹೇಳಿದ್ವಿ, ಅಲ್ಲಿ ತುಂಬ ನಿಮಗೆ ಭಾಳ ಹೋರಾಟಗಳಿದೆ, ನೀವು ಖಿನ್ನತೆ ಡಿಪ್ರೆಷನ್ಗೆ ನೀವು ಒಳಗಾಗಬಾರ್ದು, ಪ್ರಾಬ್ಲಮ್ಸ್. ಸೊ ನೀವು ಬನ್ನಿ ಅಂತ ಹೇಳಿದಾಗ ಅವರು ಜಸ್ಟ್ 2 months ಬ್ಯಾಕ್ ಅವರು ಮೈಸೂರಿಗೆ ಬಂದರು. ನಮ್ಗೆ ಅದುವರೆಗೆ ಗೊತ್ತಿಲ್ಲ ನಾವು ಹೋಗ್ತೀವಿ ಅಂತೇಳಿ. ನೋಡಿ ದೇವ್ರು ಹೆಂಗೆ ಕಾರ್ಯ ಮಾಡ್ತಾರಂದರೆ, ಅವರು 2 months ಬ್ಯಾಕ್ ಬಂದರು, ನಮಗೆ ಲಾಸ್ಟ್ ವೀಕು ಹೋಗ್ಲಿಕ್ಕೆ ಹೇಳಿದ್ರು. ಸೊ ಟ್ರಾನ್ಸಾಕ್ಷನ್ ಅದಂದರೆ ಈಸಿ ಆಯಿತು. ಹಲ್ಲೆಲೂಯಾ. ಈಗ ಅವ್ರ ಫ್ಯಾಮಿಲಿಯಾಗಿ ನಮ್ಮ ಮನೆಯಲ್ಲಿ ಇರ್ತಾರೆ. ಸೊ ನೀವು ಏನಾದರೂ ನಮ್ಮ ಮನೆ ಕಡೆ ಹೋದರೆ ನೀವು ಅವ್ರನ್ನ ನೋಡ್ಬೋದು. ಅವ್ರ ಫ್ಯಾಮಿಲಿಯಾಗಿ 5 ಜನ, 3 ಜನ ಮಕ್ಕಳು, ಅಕ್ಷ, ರಕ್ಷ, ದೀಕ್ಷಾ, ಅವರು ಫ್ಯಾಮಿಲಿಯಾಗಿರ್ತಾರೆ. ಸೊ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಸೊ ನಾವು ನೋಡಬೇಕಾದ್ರೆ ನಾವು ಒಂದನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಒಂದನ್ನು ನಾವು ಬಿಟ್ಕೊಡ್ಬೇಕು. ಸೊ ನಾವು ಬಿಟ್ಟುಕೊಡೋದೇ ನನಗೆ ಅದು ಬೇಕು ಇದು ಬೇಕಂತ ಹೇಳಿದ್ರೆ ನಾವು ಈ ಜೀವನದಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ನಾವು ಸಾಧನೆ ಮಾಡೋಕ್ಕಾಗಲ್ಲ. ಸೊ 3 ಕಾರ್ಯಗಳ ಕುರಿತಾಗಿ ನಾವು ನೋಡೋಣ. ಮೊದಲನೇದಾಗಿ ಏನಂದರೆ, ವಿ ಹ್ಯಾವ್ ಟು ಗಿವ್ ಅಪ್ ಪ್ರೈಡ್ ಆ್ಯಂಡ್ ಟೇಕ್ ಅಪ್ ಹ್ಯುಮಿಲಿಟಿ. ಗಿವ್ ಅಪ್ ಪ್ರೈಡ್ ಆ್ಯಂಡ್ ಟೇಕ್ ಅಪ್ ಹ್ಯುಮಿಲಿಟಿ. ನಮ್ಮಲ್ಲಿರುವಂಥ ಒಂದು ಹೆಚ್ಚಳ ಪಡುವುದನ್ನು ನಾವು ಬಿಡಬೇಕು, ದೀನತೆಯನ್ನು ನಾವು ಹೊಂದಿಕೊಳ್ಬೇಕು. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ನನಗೆ ಈ ಕೆಲಸ ಇದೆ, ನನಗೆ ಈ ಮನೆ ಇದೆ, ಈ ಪದವಿ ಇದೆ. ಯಾವುದ್ರಲ್ಲಿ ನಮ್ಮ ಹೆಚ್ಚಳ ಯಾವುದು? ಇನ್ ವಾಟ್ ವಿ ಆರ್ ಬೋಸ್ಟಿಂಗ್? ಯಾವ ವಿಷಯದಲ್ಲಿ ನಾವು ಹೆಚ್ಚಳ ಪಡ್ತಾ ಇದ್ದೀವಿ? ನಮ್ಮ ಎಜುಕೇಷನ್ನ, ನಮ್ಮ ಲ್ಯಾಂಗ್ವೇಜಾ? ಕೆಲವರು ಭಾಷೆಗೆ ಬೇಕಾದರೆ ಪ್ರಾಣ ಕೊಡ್ತಾರೆ, ದೇವ್ರಿಗಾಗಿ ಪ್ರಾಣ ಕೊಡಲ್ಲ. ನನಗೆ ನನ್ನ ಭಾಷೆ ಮುಖ್ಯ. ನಾನು ಒಬ್ಬ ಸೇವಕರು ಹೇಳಿದ್ದು ನಾನು ದುಃಖ ಆಗುತ್ತೆ ಕೆಲವು ಸಾರಿ. ಭಾಷೆಗೆ ಬೇಕಾದ್ರೆ ಪ್ರಾಣ ಕೊಡ್ತೀನಿ ಅಂಥೇಳಿ, ದೇವರಿಗಾಗಿ ಪ್ರಾಣ ಕೊಡೋದು ಯಾವಾಗ? ಭಾಷೆ ನಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಾ? ಭಾಷೆ ಅಥವಾ ನಮ್ಮ ಪದವಿ, ಆಸ್ತಿ, ಅಂತಸ್ತು? ಸೊ ನಾವು ಹೆಚ್ಚಳ ಪಡೋದು ಯಾವುದ್ರಲ್ಲಿ ಅಂದರೆ ನಾವು ಕರ್ತನಲ್ಲಿ ಅಂತೇಳಿ ನಾವು ಬೈಬಲನ್ನು ನೋಡ್ತಾ ಇದ್ವಿ. ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯಾ. ದೇವರು ನಿಮಗೆ ಕೆಲವನ್ನ ಬಿಡಬೇಕು ಅಂತ ಹೇಳುವಾಗ ನಾವು ಅದನ್ನು ಬಿಡಬೇಕು. ಆವಾಗಲೇ ನಮಗೆ ದೇವರೊಂದು ಹೊಸ ಜವಾಬ್ದಾರಿಯನ್ನು ದೇವರು ಕೊಡ್ತಾರೆ. ನಾವು ಯಾವಾಗ ಹಳೆದನ್ನು ನಾವು ಇಟ್ಕೊಂಡ್ರೆ ಹೊಸತನ ಅನ್ನೋದು ನಮಗೆ ಬರೋದಿಲ್ಲ.
ಬಟ್ಟೆದಲ್ಲಿ ಚೆನ್ನಾಗಿರ್ ಗೊತ್ತು ನಮಗೆ. ಹೊಸ ಬಟ್ಟೆ ಬಂದರೆ ಹಳೆ ಬಟ್ಟೆನ ಅದು ಒಂದು ಸೆಕೆಂಡ್ ಕೂಡ ಬೇಕಾಗಿಲ್ಲ. ಹಳೆ ಬಟ್ಟೆ ಬೇಡ ಅಂತ ಯಾರು ಹೇಳಲ್ಲ, ಬೇಡ ಅಂತ ಬೇಕು ಅಂತ ಹೇಳಲ್ಲ, ಬೇಕು ಅಂತ ಹೇಳಲ್ಲ. ಹಳೆ ಬಟ್ಟೆ ಏನು ಮಾಡ್ತಾರೆ, ತೆಗೆದು ಹೊಸದು ಸಿಕ್ತು ಅಂತ ಹೇಳ್ತಾರೆ. ಬಟ್ ಈ ಒಂದು ಪದವಿ ಅಂತ ಹೇಳುವಾಗ ನಾನು ಹೆಂಗೆ ಈ ಪದವಿ ಬಿಡಬೇಕು, ಹೆಂಗೆ ನಾನು ಬಿಡಬೇಕು ಅಂತ ನಾವು ಕೆಲಸ ಯೋಚನೆ ಮಾಡ್ತೀವಿ. ಸೊ ನಾವು ಅವಾಗ ಯೋಚನೆ ಮಾಡಿದ್ವಿ, ಯೇಸು ಸ್ವಾಮಿ ಏನೆಲ್ಲ ತ್ಯಾಗ ಮಾಡಿದ್ರು, ನಾವು ಅದ್ರ ಮುಂದೆ ಝೀರೋ. ಇದು ಹೋಗೋದು ಏನೂ ಇಲ್ಲ, ಧೂಳಿಗೆ ಸಮ ಇದು. ಹಾಗೆ ಜಸ್ಟ್ ಯೋಚನೆ ಮಾಡಿರಿ, ನಾವು ದೇವರಿಗಾಗಿ ನಾವೇನು ಸ್ಯಾಕ್ರಿಫೈಸ್ ನಾವು ಮಾಡ್ಬೋದು. ವಾಟ್ ಯು ವಾಂಟ್ ಟು ಗಿವ್ ಅಪ್ ಫಾರ್ ಗಾಡ್ಸ್ ಕಿಂಗ್ಡಮ್? ಏನನ್ನ ಬಿಟ್ಕೊಡ್ಬೋದು? ಯಾಕಂದ್ರೆ ನಾವು ಕೆಲವನ್ನ ಟೈಟಾಗಿ ಇಟ್ಕೊಳ್ತೀವಿ. ನಾವು ದಿಸ್ ಇಸ್ ಮೈನ್, ಇದು ನನಗೆ. ಎಷ್ಟು ದಿವಸ ಇಟ್ಕೊಳ್ತೀವಿ ನಾವು? ಸ್ವಲ್ಪ ದಿವಸ ಆದಮೇಲೆ ನಾವೇನು ಮಾಡಬೇಕು, ನಾವು ಅದನ್ನು ನಾವು ಬಿಟ್ಟು ಹೋಗಬೇಕು. ಸೊ ಕೆಲವೊಮ್ಮೆ ಬಿಡುವಂಥ ಸಮಯ ಬಂದಾಗ, ಬಿಟ್ಟಾಗ ಏನಾಗುತ್ತಂದರೆ ಯು ಕ್ಯಾನ್ ಟೇಕ್ ಅಪ್ ಎ ನ್ಯೂ ರೆಸ್ಪಾನ್ಸಿಬಿಲಿಟಿ. ಒಂದು ಹೊಸ ಒಂದು ಜವಾಬ್ದಾರಿನ ದೇವರು ಏನು ಮಾಡ್ತಾನೆ ಅಂದರೆ ಆತನು ಕೊಡುವಂಥವನಾಗಿದ್ದಾನೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಯಾಕೋಬ 4:10. ಓಕೆ. ಕರ್ತನ ತ್ರಾಣುಗಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳಿರಿ, ಆಗ ಆತ ನಿಮ್ಮನ್ನು ಮೇಲೆ ಕೆತ್ತುವನು. ಹಲ್ಲೆಲೂಯಾ. ಸೊ ಈ ಒಂದು ಹ್ಯುಮಿಲಿಟಿ, ದೀನತೆಯನ್ನು ನಾವು ಹೊಂದಿಕೊಳ್ಳುವಾಗ ದೇವ್ರು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಮೇಲೆ ಕೆತ್ತಾರಂತೆ. ನಮ್ಮ CF ಅಲ್ಲಿ 40 ಇಯರ್ಸಿಂದ ಇದ್ದಾರೆ, 45 ಇಯರ್ಸಿಂದ ಕೂಡ ಇದ್ದಾರೆ, ರಿಟೈರ್ಡ್ ಆದವ್ರು ಕೂಡ ಇದ್ದಾರೆ CF ಅಲ್ಲಿ. ಸೊ ನಾವು ಬಂದು ಬೆಸ್ಟ್ 10 ಇಯರ್ಸ್ ಆಯ್ತು ಅಷ್ಟೇ CF ಅಲ್ಲಿ. ನಾವು ಸೀನಿಯರ್ ಅಲ್ಲ, ಜೂನಿಯರ್ ಅಲ್ಲ, ಸಬ್ ಜೂನಿಯರ್ಸು CF ಅಲ್ಲಿ. ಬಟ್ ದೇವ್ರು ಯಾಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ವಿ ಡು ನಾಟ್ ನೋ. ಬಟ್ ನಾವು ಯಾವಾಗ ನಾವು ದೇವರಿಗೆ ನಾವು ವಿಧೇಯರಾಗ್ತೇವೋ ದೇವ್ರು ಏನು ಮಾಡ್ತಾರೆ, ನಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಸೊ ಪಾಸ್ಟ್ ಕೂಡ ಅವರ ಟೆಸ್ಟಿಮನಿ ಆವಾಗವಾಗ, ಇವಾಗ ಒಂದು 2-3 ಮಂತ್ಸ್ ಆಯಿತು ನಾನು ಪಾಸ್ಟ್ ಮನೆಗೆ ಹೋಗ್ಲಿಕ್ಕಾಗಿಲ್ಲ. ನನ್ನ ಗಿಟಾರು ಒಬ್ಬರು ಬ್ರದರ್ ಪ್ಲೇ ಮಾಡಿ ಇಟ್ಟಿದ್ರು, ಚೇರಿಂಗ್ ಹೇಳಿದ್ರು, ನನ್ನ ಗಿಟಾರ್ ಹಿಂಗೆ ಬಿದ್ದು 2 ಪೀಸ್ ಆಯಿತು. ನನ್ನ ಹೃದಯನೇ ಒಡೆದೋಯ್ತು. ಗಿಟಾರ್ ಹಿಂಗೆ ಬಿತ್ತು, ನನ್ನ ಹೃದಯ ಕೂಡ ಒಡೆದೋಯ್ತು ಜಸ್ಟ್ 3 ವೀಕ್ಸ್ ಬ್ಯಾಕ್. ಸೊ ನನಗೆ ಏನಂತೇಳಿ ನಾನು ಕಲಿತಾ ಇದ್ದೆ, ಅದು ಕೂಡ ಬಿದ್ದೋಯ್ತು. ಸೊ ರಿಪೇರಿ ಮಾಡಬೇಕು ಆಮೇಲೆ ಮುಂದೆ. ಬಟ್ ಪಾಸ್ಟರ್ ಅವಾಗವಾಗ ಹೇಳ್ತಾ ಇದ್ರು ಹೇಗೆ ಅವರು ಸೇಲಂ ಬಿಟ್ಟು ಹೇಗೆ ಮೈಸೂರಿಗೆ ಬಂದರು ಅಂತ ಹೇಳ್ಬಿಟ್ಟು. ಅವರೊಂದು ಆರ್ಕೆಸ್ಟ್ರಾದಲ್ಲಿದ್ದರು, ಸಿಂಗರ್ ಆಗಿದ್ರು, ಗಿಟಾರಿಸ್ಟ್ ಆಗಿದ್ರು. ಅಂತ ಒಂದು ಲೋಕದ ರೀತಿಯಲ್ಲಿ ಅದೊಂದು ಉನ್ನತವಾದಂಥ ಪದವಿ. ಆರ್ಕೆಸ್ಟ್ರಾದಲ್ಲಿ ಹಾಡೋದಂದ್ರೆ ಏನದು, ಅವ್ರಿಗೆ ಭಾಳ ಫ್ಯಾನ್ಗಳೆಲ್ಲ ಇದ್ರೇನೋ ಅಲ್ಲಿ, ಗೊತ್ತಿಲ್ಲ ಅಲ್ವಾ, ಉನ್ನತ ಪದವಿ ಅದು. ಆದರೆ ಕರ್ತನ ಸೇವೆಗಾಗಿ ಅವ್ರು ಏನು ಮಾಡಿದ್ರು ಅಂದರೆ ಆರ್ಕೆಸ್ಟ್ರಾ ಎಲ್ಲ, ಸಿಂಗಿಂಗ್ ಎಲ್ಲ, ನೇಮ್ ಫೇಮ್ ಎಲ್ಲ ಬಿಟ್ಬಿಟ್ಟು ಅವರು ದೇವರನ್ನ ಪ್ರೀತಿ ಮಾಡಿ ಏನು ಮಾಡಿದ್ರು, ಅವರು ಮೈಸೂರಿಗೆ ಬಂದರು. OM ಮಿನಿಸ್ಟ್ರಿ, ನನಗೇನು ಸ್ವಲ್ಪ ಗೊತ್ತಿದೆ ಅಷ್ಟು ಮಾತ್ರ ಹೇಳ್ತೀನಿ, ಇನ್ನೂ ಜಾಸ್ತಿ ಇದೆ ನಮ್ಗೆ ಗೊತ್ತಿಲ್ಲ. ನೋಡ್ರಿ, ಅವರು ಅದನ್ನೆಲ್ಲ ಬಿಟ್ಟು ಏನು ಮಾಡಿದ್ರು ಅಂದರೆ ದೇವರು ಕೊಟ್ಟಂಥ ಸೇವೆಯನ್ನು ಅವ್ರು ಇಟ್ಕೊಂಡ್ರು. ಹಲ್ಲೆಲೂಯಾ. ಸೊ ನಾವು ಖಂಡಿತ ಈ ಒಂದು ಮಾರ್ನಿಂಗ್ ಬೈಬಲ್ ಸ್ಟಡಿ ಒಂದು ಬ್ಲೆಸ್ಸಿಂಗ್. ಚಿಕ್ಕಬಳ್ಳಾಪುರದಲ್ಲಿ ಇದ್ರು ಕೂಡ ಅಟೆಂಡ್ ಆಗ್ತೀವಿ ಅದಕ್ಕೆ. ಬೆಳಗ್ಗೆ 6 to 6:30 ಅದು ಸೆಟ್ ಅಪಾರ್ಟ್ ಫಾರ್ ಬೈಬಲ್ ಸ್ಟಡಿ. ಎಲ್ಲೇ ಇದ್ರೂ ಕೂಡ ನಾವು ಅಟೆಂಡ್ ಆಗಬೇಕು, ನಾವು ವಾಕ್ಯದಲ್ಲಿ ಬೆಳಿಬೇಕು. ಸೊ ವಿ ರಿಯಲಿ ಥ್ಯಾಂಕ್ ಗಾಡ್ ಫಾರ್ ಪಾಸ್ಟರ್ ಫಾರ್ ಬೀಯಿಂಗ್ ಎ ಗುಡ್ ಬೈಬಲ್ ಟೀಚರ್. ನಾವು ಕೂಡ ಬೈಬಲ್ ಸ್ಕೂಲಲ್ಲಿ ಓದಿದ್ದೀವಿ, ಟೀಚರ್ಸ್ ಇರ್ತಾರೆ, ಬರ್ತಾರೆ, ಹೋಗ್ತಾರೆ. ಬಟ್ ಎಷ್ಟು ಪ್ಯಾಷನ್ ಇದೆ ಅವ್ರಿಗೆ ದೇವ್ರ ವಾಕ್ಯವನ್ನು ಬೋಧನೆ ಮಾಡಬೇಕು, ಆಳವಾಗಿ ತಿಳ್ಕೊಳ್ಬೇಕಂತೇಳಿ. ಸೊ ನೀವೆಲ್ಲ ಯು ಆರ್ ಆಲ್ ವೆರಿ ಪ್ರಿವಿಲೇಜ್ಡ್ ಪೀಪಲ್ ನೋಡಬೇಕಾದ್ರೆ. ಸೊ ನಾವೆಲ್ಲ ಈ ಒಂದು ಬೈಬಲ್ ಸ್ಟಡಿನ ಸೀರಿಯಸ್ ಆಗಿ ತಗೊಳ್ಬೇಕು. ಇನ್ನು ಯಾರೆಲ್ಲ ಅಟೆಂಡ್ ಆಗ್ತಾ ಇಲ್ವೋ ಅಟೆಂಡ್ ಆಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಪರ್ಕೆ ಹಿಡ್ಕೊಂಡು ಗುಡ್ಸಕ್ಕೆ ಹೋಗೋದಲ್ಲ, ಬೆಳಗ್ಗೆ ತಕ್ಷಣ ಬಿಂದಿಗೆ ತಗೊಂಡು ನೀರು ತಗೊಂಬರೋದಲ್ಲ, ಬೆಳಗ್ಗೆ ತಕ್ಷಣ ಹಾಲಿನ ಪ್ಯಾಕೆಟ್ ತರಬೇಕಂತ ಹೋಗಿ 1/2 ಲೀಟರ್ ತಗೊಂಬರೋಕೆ ಹೋಗೋದಲ್ಲ. ದೇವರ ವಾಕ್ಯದೊಂದಿಗೆ ನಮ್ಮ ದಿನ ಆರಂಭ ಆಗಬೇಕು. ಹಲ್ಲೆಲೂಯಾ. ಸ್ಟಾರ್ಟ್ ವಿತ್ ದ ವರ್ಡ್ ಆಫ್ ಗಾಡ್. ನಿಮ್ಮ ದಿನ ದೇವರ ವಾಕ್ಯದೊಂದಿಗೆ ಆರಂಭ ಆಗಬೇಕು. ಯಾಕಂದರೆ ಬೆಳಗ್ಗೆ ಪ್ರೇಯರ್ ನೋಡಬೇಕಾದ್ರೆ 9 ಜನ 12 ಜನ ಪ್ರೇಯರ್ ಬೆಳಗ್ಗೆ. ಬೈಬಲ್ ಸ್ಟಡಿ ನಾನು ಹೇಳೋದು 6 to 6:30. ಸೊ 6 ಬೇರೆ ಗ್ರೂಪ್ಸ್ ಎಲ್ಲ 6:30 to 7 ಅದೆಲ್ಲ ಇದೆ. 7 to 7:30 ಎಲ್ಲ ಆಲ್ಮೋಸ್ಟ್ 30-40 ಆಗ್ಬೋದು. ಬಟ್ ಇನ್ನು ಯಾರೆಲ್ಲ ಅಟೆಂಡ್ ಆಗ್ತಾ ಇಲ್ವೋ ಈ ಒಂದು ಬೈಬಲ್ ಸ್ಟಡಿ ನೀವು ಅಟೆಂಡ್ ಆಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾನೆ. ಹಾಗೆ ನಾವು ನೆಬೂಕದ್ನೆಜರನ ಕುರಿತಾಗಿ ನೋಡಬೇಕಾದ್ರೆ ನೆಬೂಕದ್ನೆಜರ್ ಕೂಡ ಏನು ಮಾಡಿದಂದ್ರೆ ದಾನಿಯೇಲ 4:30 ಹೋದ್ರಿ. ದಾನಿಯೇಲ 4:30. Daniel chapter 4 verse 30.
ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ್ಯ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವುದು ಈಗೋ ಮಹಾಪಟ್ಟಣವಾದ ಈ ಬಾಬೆಲ್ ಎಂದು ಕೊಚ್ಚಿಕೊಂಡನು. ಸೊ ನೆಬೂಕದ್ನೆಚ್ಚರ್ ಏನ್ ಮಾಡ್ದಂದ್ರೆ ಕೊಚ್ಚಿಕೊಂಡ. ಓ, ನಂತರ ಯಾರು ಇಲ್ಲ, ಒಂಥರ ನಾನೇ ದೇವರು ಈ ಪ್ರಪಂಚಕ್ಕೆ. ಓಕೆ, ನಾನು ನಿಲ್ಲಿಸುವಂತ ಒಂದು ಬಂಗಾರದ ಪ್ರತಿಮೆಗೆ ಏನ್ ಮಾಡ್ಬೇಕು, ಎಲ್ಲರೂ ನಮಸ್ಕಾರ ಮಾಡಬೇಕು. ನನಗೆ ಸಮಾನರು ಯಾರಿದ್ದಾರೆ ಒಂದು ಲೋಕದಲ್ಲಿ? ನೋಡ್ರಿ, ದೇವರು ಅವನಿಗೆ ಹುಲ್ಲು ತಿನ್ನುವಂತ ಗತಿಗೆ ದೇವ್ರು ಕರ್ಕೊಂಡ್ಬಂದ್ರು. ನೆಬೂಕದ್ನೆಚ್ಚರನ್ನ ತಗ್ಗಿಸ್ಕೊಂಡಿದ್ರೆ ಅವನು ರಾಜನಾಗಿ ಪ್ರಾಣ ಬಿಡ್ತಾ ಇದ್ನೋ ಗೊತ್ತಿಲ್ಲ. ಯಾವಾಗ ಹೆಚ್ಚಿಸ್ಕೊಂಡ ದೇವ್ರು ಏನ್ ಮಾಡಿದ್ರು, ಅವನನ್ನ ಹುಲ್ಲು ತಿನ್ನುವಂತ ಒಂದು ಪರಿಸ್ಥಿತಿಗೆ ಅವನನ್ನ ದೇವರು ತೆಗೆದುಕೊಂಡು ಬಂದ್ರು. ನೋಡಿ, ಇದೆಲ್ಲ ನಮ್ಗೆ ಗೊತ್ತು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಾವು ನಾನು ಯಾರಿಗೆ ಎದ್ರಲ್ಲ, ನಾನು ಯಾರನ್ನ ಕೇರ್ ಮಾಡಲ್ಲ, ನಾನು ಹೀಗೆ ಮಾತಾಡೋದು, ನಾನು ಹಿಂಗೆ ಹೋಗೋದು ಅಂತ ನಾವು ಹೇಳ್ತಾ ಇದ್ರೆ ಬಹಳ ಕಷ್ಟ. ದೇವ್ರ ಕೋಪ ನಮ್ಮ ಮೇಲೆ ಬಂದ್ರೆ ದೇವ್ರು ಹಾಗೆ ಠಕ್ ಅಂತ ಹೊಡೆದು ಬಿಡ್ತಾರೆ. ಇದು ಒಬ್ಬ ಅನ್ಯದವನ ಅವನು ರಾಜ. ಬಟ್ ದೇವ್ರ ಮಕ್ಕಳಾಗಿರುವಂತ ನಮ್ಮಲ್ಲಿ ಒಂದು ವೇಳೆ ಒಂದು ಹೆಚ್ಚಿಸಿಕೊಳ್ಳುವಂತ ಗರ್ವ, ಓಕೆ ಅಹಂ, ನಾನು, ಓಕೆ ನಾನೇ ಎಲ್ಲ ಡಿಸಿಷನ್ ಮಾಡೋದು, ನನ್ನ ಪ್ರಕಾರನೇ ಎಲ್ಲ ಆಗಬೇಕು. ಸೊ ಎಲ್ಲ ನಾವೇನು ಮಾಡ್ಬೇಕಂದ್ರೆ ಅದನ್ನ ತ್ಯಾಗ, ಅದನ್ನು ನಾವು ಬಿಟ್ಕೊಡ್ಬೇಕು. ನಾವು ರಿಲೀಸ್, ನಿಮ್ಮ ಮಕ್ಕಳಿಗೆ ಅದನ್ನು ರಿಲೀಸ್ ಮಾಡಬೇಕು. ಕೆಲವು ದೊಡ್ಡವರಿಗೆ, ತಂದೆ ತಾಯಂದಿರಿಗೆ ರೆಸ್ಪಾನ್ಸಿಬಿಲಿಟೀಸ್ ಅವರ ಮಕ್ಕಳಿಗೆ ರಿಲೀಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ದೇ ವಾಂಟ್ ಟು ಕಂಟ್ರೋಲ್ ಎವ್ರಿಥಿಂಗ್. ಮಕ್ಕಳು ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ಅವ್ರಿಗೆ ಮೆಚ್ಯೂರಿಟಿ ಇದೆ, ಜವಾಬ್ದಾರಿ ಇದೆ. ಬಟ್ ಸಮಟೈಮ್ಸ್ ದ ಚಿಲ್ಡ್ರನ್ ಆರ್ ಇನ್ ದ ಲೈಕ್ ಇನ್ ಎ ಬಾಂಡೇಜ್. ಯಾಕೆಂದರೆ ಪೇರೆಂಟ್ಸ್ ಫ್ರೀಡಮ್ ಕೊಡ್ತಾ ಇಲ್ಲ ಅವ್ರಿಗೆ ಹೋಗ್ಲಿಕ್ಕೆ, ಮಕ್ಕಳು ಡಿಸಿಷನ್ ಮಾಡಲಿಕ್ಕೆ ಫ್ರೀಡಮ್ ಕೊಡ್ತಾ ಇಲ್ಲ. ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಸೊ ತಂದೆ ತಾಯಿ ಏನು ಮಾಡ್ಬೇಕಂದ್ರೆ, ನೀವು ಮಕ್ಕಳಿಗೆ ಒಂದು ಬಿಟ್ಟು ಕೊಡಬೇಕು. ನೀವು ಯಾವಾಗ ಬಿಟ್ಟು ಕೊಡ್ತೀರೋ ತಂದೆ ತಾಯಂದ್ರಿಗೆ ದೇವರು ಒಂದು ಉನ್ನತ ಸ್ಥಾನವನ್ನು ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಯಾವಾಗ ನಾನು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಿದ್ರೆ ನಾವು ಅಲ್ಲೇ ಇರ್ತೀವಿ. ಯಾವಾಗ ನಾವು ಅದನ್ನು ರಿಲೀಸ್ ಮಾಡ್ತೀವೋ ದೇವರು ಅವರನ್ನ ಉನ್ನತ ಪದವಿಗೆ ದೇವರು ತರುವಂತವನಾಗಿದ್ದಾನೆ. ಹಾಗೆ ನಾವು ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನದಲ್ಲಿ, ಆದಿಕಾಂಡ 3:6, ಆ ಮರದ ಹಣ್ಣು ತಿನ್ನುವುದಕ್ಕೆ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಾಕು. ಸೊ ಇಲ್ಲಂದ್ರೆ ಈ ಡಿಸೈರ್ ಟು ಬಿ ಲೈಕ್ ಗಾಡ್ ಅಂದ್ರೆ, ಈ ಒಂದು ಮರದ ಹಣ್ಣನ್ನು ತಿನ್ಬಿಟ್ರೆ ನಾನೇನಾಗ್ತೀನಿ, ದೇವರಂತೆ ಆಗ್ತೀನಿ. ಸೊ ಇದೇನಾಗುತ್ತೆ ಅಂದ್ರೆ, ಅದು ಅವಳಲ್ಲಿ ಏನೋ ಒಂದು ಆಸೆ ಬಂದ್ಬಿಡ್ತಾ ಅವಳಿಗೆ. ನಾನು ಇದುವರೆಗೂ ಒಂದು ಮನುಷ್ಯನ ಥರನೇ ಇದ್ದೀನಲ್ಲ, ನಾನು ಏದೇನು ತೋಟದಲ್ಲಿ ಸುತ್ತಾಡೋದು ಎಷ್ಟು ದಿವಸ ಇದು, ಯಾಕೆ ಪರಲೋಕದಲ್ಲಿರುವಂಥ ದೇವರಿಗೆ ನಾನು ಏನಾಗಬೇಕು, ಈ ಹಣ್ಣನ್ನು ತಿನ್ನೋದ್ರ ಮೂಲಕ ನಾನು ಯಾಕೆ ದೇವರಾಗಬಾರ್ದು? ನೋಡ್ರಿ, ಎಂತ ಆ ಥರ ಇದ್ರೆ ಎಲ್ಲ ಹಣ್ಣು ತಿಂದು ಎಲ್ಲರೂ ದೇವರಾಗ್ಬೋದಲ್ವಾ? ಏನೋ ಒಂದು ಹಣ್ಣು ತಿನ್ಬಿಟ್ಟು ದೇವರಾಗ್ಬೋದು. ನೋಡ್ರಿ, ಸೈತಾನ ಬಂದು ಹೆಂಗೆ ವಂಚನೆ ಮಾಡ್ದಂದ್ರೆ, ಈ ಮರದ ಹಣ್ಣು ತಿನ್ಬಿಟ್ರೆ ನೀನೇನಾಗ್ತೀಯ, ದೇವರಂತ ಆಗ್ಬಿಡ್ತೀಯ. ಈ ದೇವರಾಗ್ಬಿಡ್ತೀನಿ ಅಂತ ಹೇಳೋದು ಮನುಷ್ಯನಿಗೆ ಭಾಳ ಖುಷಿ. ಸರ್ ನೀವು ದೇವ್ರ ಥರ ಅಂದ್ಬಿಟ್ರೆ ಸಾಕು, ಅವ್ರಿಗೆ ಫುಲ್ ಖುಷಿ. ಅವ್ರಿಗೆ ದೇವ್ರು ಅಂದ್ಬಿಟ್ರಿ ಇವರು ಅಲ್ವಾ, ಎಲ್ಲರಿಗೂ ಆ ಥರ ಅನ್ಸ್ಕೊಳ್ಳೋಕೆ ಇಷ್ಟ. ನೀವು ದೇವ್ರಿಗೆ ಸಮಾನ ಅಂತ ಹೇಳ್ಬಿಟ್ರೆ ಸಾಕು, ದೇವರಿಗೆ ನನ್ನ ಸಮಾನ ಮಾಡಿಬಿಟ್ರಿ ಇವರು. ಅವಾಗಲೇ ಒಂದು ಬೋಸ್ಟಿಂಗ್ ಅನ್ನೋದು ಬರೋದು. ನಮಗೆ ಅಹಂ ಅನ್ನೋಂಥದ್ದು, ನಾನು ಅನ್ನೋಂಥದ್ದು ಏನಾಗ್ಬಿಡುತ್ತೆ ಅಂದ್ರೆ ಅದು ಮೇಲಕ್ಕೆ ಬಂದ್ಬಿಡುತ್ತೆ. ಸೊ ನೋಡ್ರಿ, ಹವ್ವಳಿಗೆ ಬಂದಂಥ ಸಮಯದಲ್ಲಿ ಯಾವ ರೀತಿ ಅವರು ಪಾಪದ ಬಲೆಯಲ್ಲಿ ಏನಾದ್ರು ಅವರು ಸಿಕ್ಕಾಕೊಂಡ್ರು. ಯಾವಾಗ ನಾವು ಅಹಮ್ಮಲ್ಲಿ ನಾವು ಇರ್ತೀವೋ ಆಗ ನಾವು ಪಾಪದ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನಾವು ನಮ್ಮ ಪ್ರಯತ್ನಗಳಿಂದ ನಾವೇನು ಮಾಡೋಕ್ಕಾಗಲ್ಲ, ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಗಿವ್ ಅಪ್ ಪ್ರೈಡ್ ಆ್ಯಂಡ್ ಟೇಕ್ ಅಪ್ ಹ್ಯುಮಿಲಿಟಿ. ನಾವು ಈ ಒಂದು ಹೆಚ್ಚಳ ಪಡುವುದನ್ನು ನಾವು ಬಿಟ್ಟುಕೊಟ್ಟು ದೀನತೆಯನ್ನು ನಾವೇನು ಮಾಡ್ಕೊಳ್ಬೇಕು, ನಾವು ಹೊಂದಿಕೊಳ್ಬೇಕು. ಎರಡನೇದಾಗಿ ವಿ ಹ್ಯಾವ್ ಟು ಗಿವ್ ಅಪ್ ಬಿಟರ್ನೆಸ್, ಟೇಕ್ ಅಪ್ ಫರ್ಗಿವ್ನೆಸ್. ಗಿವ್ ಅಪ್ ಬಿಟರ್ನೆಸ್. ಏನು ಬಿಟರ್ನೆಸ್ ಅಂದ್ರೆ ಏನು? ಆದಿಕಾಂಡ 4ನೇ ಅಧ್ಯಾಯ 5-8 ವಚನ ಓದಿಕೊಳ್ಳೋಣ. ಯೆಹೋವನು ಹೇಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ?
ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಥ್ಯಾಂಕ್ ಯು. ಸೊ ಕೇನ್ ಹ್ಯಾಡ್ ಎ ಬಿಟರ್ನೆಸ್ ಆನ್ ಹಿಸ್ ಬ್ರದರ್. ಒಂಥರ ಕಹಿತನ, ಕೋಪ, ದ್ವೇಷ. ಈ ಏಬೆಲ್ ಅಲ್ಲ, ಬೈಬಲ್ ಇದ್ದ ಏಬೆಲ್ ನೋಡಿದ ತಕ್ಷಣ ಕಾಯಿನ್ಗೇನು ಇರಿಟೇಷನ್. ಇವನು ಇರೋದ್ರಿಂದನೇ ನನಗೆ ಭಾಳ ಇವನು ಒಂಥರ ಅಡ್ಡಿ ನನಗೆ. ಅವನಿಲ್ಲ ಅಂತಿದ್ರೆ ದೇವ್ರು ನನ್ನ ದೇವ್ರಿಗೆ ತುಂಬ ಕ್ಲೋಸ್ ಆಗಿಬಿಡ್ತಾ ಇದೆ. ಇವನೊಂದು ಅಡ್ಡಗೋಡೆ ಆಗಿಬಿಟ್ಟಿದ್ದಾನೆ ಏಬೆಲ್. ಇವನೇನು ಮಾಡ್ಬೇಕು, ಇವನು ನಾನು ತೆಗಿಬೇಕು. ಬಿಟರ್ನೆಸ್ ನೋಡಿ, ಸ್ವಂತ ಅಣ್ಣನಿಗೆ ಸ್ವಂತ ತಮ್ಮನ ಮೇಲೆ ಏನಿದೆ ಒಂದು ದ್ವೇಷ. ಇವತ್ತು ನಮ್ಮ ಒಂದು ಫ್ಯಾಮಿಲೀಸಲ್ಲಿ ಓಕೆ, ಯೇಸುಸ್ವಾಮಿ ನಂಬಿದಂಥ ನಿಮಗೆ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯೇಸುಸ್ವಾಮಿ ನಂಬಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ ನಿಮ್ಮ ಮೇಲೆ? ಬಿಟ್ಟರ್ನೆಸ್, ದ್ವೇಷ. ಇವ್ರು ಹೆಂಗೆ ಉದ್ಧಾರ ಆಗ್ತಾ ಇದ್ದಾರೆ? ಇವ್ರು ಒಂದೇ ಕೆಲಸದಲ್ಲಿ 5 ವರ್ಷ ಇದ್ದಾರಲ್ಲ, ಇವ್ರಿಗೆ ಪರ್ಮನೆಂಟ್ ಆಯ್ತಲ್ಲ, ಇವ್ರು ಸೈಟ್ ತಗೊಂಡ್ರು, ಇವ್ರು ಮನೆ ಕಟ್ಬಿಟ್ರು, ಇವ್ರ ಮಕ್ಳಿಗೆ ಮದುವೆ ಆಯಿತು, ನಮ್ಮ ಮಕ್ಕಳಿಗೆ ಆಗಿಲ್ವಲ್ಲ. ಯೇಸುಸ್ವಾಮಿ ನಂಬದೇ ಇರುವಂಥ ನಿಮ್ಮ ಸಂಬಂಧಿಕರು ಏನು ಮಾಡ್ತಾರೆ? ನಿಮ್ಮ ಮೇಲೆ ದ್ವೇಷ ಮಾಡ್ತಾರೆ. ಇವ್ರು ಹೆಂಗೆ ಉದ್ಧಾರ ಆಗ್ಬಿಟ್ರು? ಯಾತ್ರೆ ಇವ್ರಿಗೆ ಏನು ಸಪೋರ್ಟ್ ಮಾಡಿಬಿಟ್ರ? ಇವ್ರಿಗೆ ಫಾರಿನರ್ಸ್ ಯಾರಾದ್ರು? ಚರ್ಚ್ ಅಂದರೆ ಫಾರಿನ್ ಅಲ್ವಾ? ಚರ್ಚ್ ಕಡೆಯಿಂದ ಏನೋ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಅದಕ್ಕೆ ಅವ್ರು ಏನಾಗ್ಬಿಟ್ಟಿದ್ದಾರೆ? ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಸೊ ನಿಮ್ಮನ್ನು ನೋಡಿ ಕೆಲವೊಮ್ಮೆ ಏನಾಗುತ್ತಂದರೆ ಕೆಲವರಿಗೆ ದ್ವೇಷ ಬರುತ್ತೆ. ಬಟ್ ನೀವು ದ್ವೇಷ ಮಾಡಬೇಡ್ರಿ. ಹಲ್ಲೆಲೂಯ. ನಿಮ್ಮನ್ನು ದ್ವೇಷಿಸುವಂಥವ್ರು 100 ಜನ ಇರ್ಬೋದು, ಬಟ್ ನಮಗೂ ದ್ವೇಷಕ್ಕೂ ಸಂಬಂಧ ಇಲ್ಲ. ಹಲ್ಲೆಲೂಯ. ನಮಗೂ ದ್ವೇಷಕ್ಕೂ ನಮ್ಗೆ ಸಂಬಂಧ ಇರೋದು ಬರೀ ಕ್ಷಮಾಪಣೆ ಅಷ್ಟೇ. ನಮ್ಗೆ ಗೊತ್ತಿರೋದು ಒಂದೇ, ಫರ್ಗಿವ್ ಆ್ಯಂಡ್ ಫರ್ಗೆಟ್. ನಾವು ಯಾವಾಗ ನಾವು ಕ್ಷಮಿಸೋದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅವರು ದ್ವೇಷ ಮಾಡ್ತಾರೆ, ನಾನು ಮಾಡ್ತೀನಿ, ಆಗ ಚರ್ಚಿಗೆ ಬಂದು ಏನು ಪ್ರಯೋಜನ? ನಾವು ಹೆಂಗೆ ಹೇಳ್ಬೋದು? ನಾವು ದೇವ್ರ ಮಕ್ಕಳಂತ ಹೆಂಗೆ ಹೇಳ್ಬೋದು? ಓಕೆ, ಬಿಟ್ಟರ್ನೆಸ್ಸು ಬೇರೆಯವ್ರಿಗೆ, ಬೇಕಂದ್ರೆ ಅವ್ರಿಗೆ ಸತ್ಯ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಬಿಟರ್ನೆಸ್, ಕಹಿತನ. ನೋಡಿದ್ರೆ ಆಗಲ್ಲ, ನಿಮ್ಮನ್ನು ನೋಡಿದ್ರೆ ಆಗಲ್ಲ. ನೀವೊಂದು ಗಾಡಿ ತಗೊಂಡ್ರೆ ಆಗಲ್ಲ ಅವ್ರಿಗೆ. ಒಂದು ಫ್ರಿಡ್ಜ್ ಬಂದರೆ, ಹೊಸ ಫ್ರಿಡ್ಜ್ ಬಂದರೆ ಮನೆಗೆ ಆಗಲ್ಲ. ಸೆಕೆಂಡ್ ಹ್ಯಾಂಡ್ ಬಂದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹೊಸದು ಬರಬಾರ್ದು. ಹೆಂಗೆ ಬಂತು ಇವ್ರಿಗೆ ಹೊಸದು? ಹೆಂಗೆ ತಗೊಂಡ್ರಿ ಇವರು? ಲೋನಿಗೆ ತಗೊಂಡ್ರ, ಸ್ವಂತ ತಗೊಂಡ್ರ? ಏನು? ಇನ್ನೊಬ್ಬರಿಗೆ ಎನ್ಕ್ವೈರಿ ಮಾಡ್ತಾರೆ ನಿಮ್ಮ ಬಗ್ಗೆ. ಸೊ ನೀವು ಇನ್ನೊಬ್ಬರ ಬಗ್ಗೆ ಏನು ಮಾಡಬಾರ್ದು. ನಾವು ಅವ್ರು ಏನಾದರೂ ದೇವರೇ ಅವರನ್ನು ಆಶೀರ್ವಾದ ಮಾಡಂತ ಪ್ರಾರ್ಥನೆ ಮಾಡ್ಬೇಕು. ಹಲ್ಲೆಲೂಯ. ಏನಂತ ಪ್ರಾರ್ಥನೆ ಮಾಡಬೇಕು? ಬ್ಲೆಸ್ ದೆಮ್, ಫರ್ಗಿವ್ ದೆಮ್. ನೀವು ಅವ್ರನ್ನ ಕ್ಷಮಿಸ್ರಿ, ನೀವು ದೊಡ್ಡವ್ರಾಗ್ತೀರಾ. ನೀವು ಸಮಾಜದಲ್ಲಿ ದೊಡ್ಡವ್ರಾಗಬೇಕಾ? ನೀವು ಕ್ಷಮಿಸ್ಬೇಕು. ಆ ಸೀಕ್ರೆಟ್ ಅನೇಕರಿಗೆ ಗೊತ್ತಿಲ್ಲ. ಅವ್ರು ಅನ್ಕೊಂತಾರೆ ನಾನು ನೋಡ್ಬಿಡ್ತೀನಿ, ಏನು ನೋಡ್ಬಿಡ್ತೀನಿ, ನೀನು ನೋಡ್ಬಿಡ್ತೀನಿ ಅಂತ ಆ ಏರಿಯಾದಲ್ಲೇ ಇರ್ಬೇಕು. ನಿನ್ನ ಪ್ರಪಂಚ ಸುತ್ತಬೇಕಾ? ದೇವರಿಗಾಗಿ ನೀನು ಜೀವಿಸ್ಬೇಕಾ? ಅದು ಬಿಟ್ಬಿಡು. ವೆನ್ ಯು ಗಿವ್ ಅಪ್, there is a blessing. So give up bitterness and take up forgiveness. Forgiveness ಬಂದು ಇಟ್ಸ್ ಎ ಗ್ರೇಟ್ ಥಿಂಗ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ಪ್ರೀತಿ ಮಾಡೋದು ಈಸಿ, ಬಟ್ ಕ್ಷಮಿಸೋದು ಬಹಳ ಕಷ್ಟ. ಇವತ್ತು ಮುಂಜಾನೆ ನೀವು ಜಸ್ಟ್ ಯೋಚನೆ ಮಾಡಿ, ನಾವು ಯಾರನ್ನ ಕ್ಷಮಿಸ್ಬೇಕಂತೇಳಿ. ಓಕೆ, ನಾವು ಕೂಡ 32 years ಆಯಿತು ಸೇವೆಗೆ ಬಂದು. ಕೆಲವು ಸಾರಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಇನ್ನೊಬ್ಬರನ್ನ ಕ್ಷಮಿಸೋಕ್ಕೆ. ಪ್ರಸಂಗ ಮಾಡ್ತೀವಿ, ಬೈಬಲ್ ಓದ್ತೀವಿ, ಬಟ್ ರಿಯಾಲಿಟಿಯಲ್ಲಿ ನಮ್ಗೆ ಇನ್ನೊಬ್ರು ತೊಂದರೆ ಮಾಡಿದಾಗ ಅವ್ರನ್ನ ಕ್ಷಮಿಸೋದು ಏನಾಗುತ್ತೆ? ಕಷ್ಟ ಆಗುತ್ತೆ. ಬಟ್ ದೇವರಲ್ಲಿ ಒಂದೇ ಪ್ರಾರ್ಥನೆ, ಸ್ವಾಮಿ, ಕಹಿ ಭಾವನೆಯೊಂದಿಗೆ ಮಲಗಬಾರ್ದು. ರಾತ್ರಿ ಇನ್ನೊಬ್ಬರನ್ನ ಕ್ಷಮಿಸೋದೇ ನಾವು ಮಲಗಬಾರ್ದು. ದೇವರೇ ಸಹಾಯ ಮಾಡಪ್ಪ, ಕ್ಷಮಿಸುವಂತ ಒಂದು ಗುಣ ಕೊಡು ಎಂಬುದಾಗಿ ನಾವೇನು ಮಾಡಬೇಕು? ಕರ್ತನಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ನಾವು ನೋಡ್ಬೇಕಾದ್ರೆ ದಾರಿ ತಪ್ಪಿದ ಮಗನ ವಿಷಯದಲ್ಲಿ ಅವನು ತಂದೆ ಮನೆಗೆ ಹಿಂತಿರುಗಿ ಬಂದಾಗ ಅಣ್ಣ ಏನ್ ಮಾಡ್ತಾನೆ? ತಮ್ಮನ ಮೇಲೆ ಕೋಪ. ಹೌ ಡಿಡ್ ಹಿ ಕಮ್ ಬ್ಯಾಕ್ ಟು ದ ಫಾದರ್ಸ್ ಹೌಸ್? ಅವನು ಹಂಗೆ ಹಾಳಾಗಿ ಹೋಗ್ಬೇಕಾಗಿತ್ತು. ಅವನು ಮತ್ತೆ ಬಂದಿರೋದು ಯಾರಿಗಿಷ್ಟ ಇಲ್ಲ? ಅಣ್ಣನಿಗಿಷ್ಟ ಇಲ್ಲ. ಅಪ್ಪ ಹೇಳ್ತಾ ಇದ್ದಾರೆ, ನೀನು ಆಲ್ರೆಡಿ ಇದೆಯಾ? ಅವನು ಸತ್ತೋದಂತ ಅವನು ಏನಾಗಿದ್ದಾನೆ? ಈಗ ಬದುಕಿ ಬಂದಿದ್ದಾನೆ. ನನ್ಗೆ ಅವನು ಬೇಕು, ನೀನು ಬೇಕು, ಇಬ್ರು ಬೇಕು. ಬಟ್ ಅಣ್ಣ ಹೇಳ್ತಾನೆ, ನೋ, ನಾನು ಮಾತ್ರ ಬೇಕು ನಿನಗೆ, ಅವನು ಬೇಡ ನಿನಗೆ. ಅವನು ಏನು ಮಾಡಿದ್ದಾನೆ? ಆಸ್ತಿಯಲ್ಲಿ ತಗೊಂಡೋಗ ಅವನು ಹಾಳು ಮಾಡಿಬಿಟ್ಟಿದ್ದಾನೆ. ಬಿಟರ್ನೆಸ್. ಅಣ್ಣನಿಗೆ ತಮ್ಮನ ಮೇಲೆ ಏನಿದೆ? ಒಂದು ದ್ವೇಷ, ಕಹಿತನ. ಅವನು ಉದ್ಧಾರ ಆಗಬಾರ್ದು, ಅವನು ವಾಪಸ್ ಮನೆಗೆ ಬರಬಾರ್ದು. ನೋಡ್ರಿ, ಬೈಬಲಲ್ಲಿ ಎಷ್ಟು ಕ್ಲಿಯರ್ ಆಗಿ ನಮಗೆ ಕೆಲವು ಇಲಿಸ್ಟ್ರೇಷನ್ಸು ಇದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಫ್ಯಾಮಿಲಿಗಳಿಲ್ವಾ? ಅದು
ನಮ್ಮ ಫ್ಯಾಮಿಲೀಸ್ ಇದೆಯಾ ಇಲ್ವಾ? ಎಲ್ಲ ಸೈಲೆಂಟ್ ಆಗಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ ಇವರು. ಕರೆಕ್ಟಾ ರಾಂಗಾ? ಎಲ್ಲ ಲೇಡೀಸ್ ಎಲ್ಲ ಸೈಲೆಂಟ್ ಆಗಿದ್ದಾರೆ ಅವರು. ನಾವೇನು ಹೇಳಲ್ಲ ಇವಾಗ ಸದ್ಯ, ಹಂಗೇ ಕೇಳಿಸ್ಕೊಳ್ತಾ ಇರ್ತೀವಿ. ಕೆಲವರು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀರ ಅಲ್ವಾ? ನಮ್ಮ ಫ್ಯಾಮಿಲೀಸ್, ನಿಮ್ಮ ಫ್ಯಾಮಿಲೀಸ್ನ ಜ್ಞಾಪಕ ಮಾಡ್ಕೊಳ್ರಿ. ಸ್ವಂತ ಅಕ್ಕ ತಂಗಿಗೆ ಫೈಟಿಂಗ್, ಅಕ್ಕ ತಂಗಿ ಮನೆಗೆ ಹೋಗಲ್ಲ, ತಂಗಿ ಅಕ್ಕ ಮನೆಗೆ ಬರಲ್ಲ, ಏನೋ ಒಂದು ಕಾರಣ. ಸೊ ಮಚ್ ಆಫ್ ಬಿಟರ್ನೆಸ್. ಓಕೆ, ಬಿಟರ್ನೆಸ್ ಅಚೀವ್ಮೆಂಟ್ ಏನು? ಯಾವ್ದಾರು ಹೇಳ್ತೀರಾ ಸಾಕ್ಷಿ? ಅಚೀವ್ಮೆಂಟ್ ಯಾವುದು ಸಾಕ್ಷಿ ಹೇಳ್ತೀರಾ ಯಾರಾದರೂ? ಅಚೀವ್ಮೆಂಟ್ಸ್ ಏನು ಅಚೀವ್ಮೆಂಟ್ಸ್ ಆಯಿತು ನಿಮಗೆ? ಏನು ಸಾಧನೆ ಮಾಡಿದ್ವಿ ನಾವು? ಏನು ಮಾಡಿದ್ವಿ ಸಾಧನೆ? BP ಶುಗರ್ ಅಚೀವ್ಮೆಂಟ್, ಹಾರ್ಟ್ ಅಟ್ಯಾಕ್ ಅಚೀವ್ಮೆಂಟ್, ಅದೇ ಅಚೀವ್ಮೆಂಟ್. ಅಂತ ಅಚೀವ್ಮೆಂಟ್ ಎಲ್ಲ ನೀವು ಮಾಡ್ಕೊಬೇಕಂದ್ರೆ ನೋಡ್ರಿ, ಅಚೀವ್ ಆಗ್ರಿ ಇನ್ನು. ಡಿಪ್ರೆಷನ್, ಕರೆಕ್ಟ್. ನೋಡು, ಪಾಸ್ಟ್ ಹೇಳೋದು ಕರೆಕ್ಟು. ಆತ ನೆಕ್ಸ್ಟ್ ಲೆವೆಲಲ್ಲೇ, ಅವನ ಲೆವೆಲ್ಲೇ ಬೇರೆ. ಯಾಕಂದ್ರೆ ನಾನು 5-6 ಇಯರ್ಸಲ್ಲಿ ನೋಡಬೇಕಾದ್ರೆ ಎಲ್ಲರಲ್ಲಿ ಈಸ್ ಎ ವೆರಿ ಯೂನಿಕ್ ಪರ್ಸನ್. ಅವ್ರ IQ ಎಲ್ಲ ಸ್ವಲ್ಪ ಜಾಸ್ತಿನೇ. 100ಗೆ 100 ಅಲ್ಲ, 100ಗೆ 110 ಕೂಡ ತೆಗಿತಾನೆ. ಮಾರ್ಕ್ಸ್ ಇರೋದು ಬರೀ 100ಗೆ. ಟೀಚರ್ಗೆ ಆಶ್ಚರ್ಯ, 100ಗೆ 100 ಕೊಡ್ಬೇಕಾ, 100ಗೆ 110 ಕೊಡ್ಬೇಕಾ? 110 ಕೊಟ್ಬಿಟ್ಟಿರ್ತಾರೆ ಅವರು. ಅವನಿಗೆ ಆಶ್ಚರ್ಯ, ಇದೇನು ವಾಟ್ ಇಸ್ 110? ದಟ್ ಇಸ್ ಯುವರ್ ಮಾರ್ಕ್ಸ್. ಬಟ್ ಮಿನಿಮಮ್ ಇರೋದು 100, 110. ಆ ಥರ ಕೆಲವರಿಗೆ ದೇವರು ವೆರಿ ಯುನಿಕ್ ಪರ್ಸನಾಲಿಟೀಸ್. ದೇವ್ರಿಗೆ ಮಹಿಮೆ ಆಗಲಿ. ಎಲ್ಲ ಒಂದು ನಾಲೆಡ್ಜ್ ಇರ್ಬೋದು, ಏನೆಲ್ಲ ಅವನಿಗೆ ಆ ಡಿಸೈನ್ಮೆಂಟ್ ಇದೆಯೋ ದೇವರ ಮಹಿಮೆಗಾಗಿ ಉಪಯೋಗ ಆಗಬೇಕು. ಹಲ್ಲೆಲೂಯ. ದೇವರಿಗಾಗಿ ಅದನ್ನು ಯು ಹ್ಯಾವ್ ಟು ಶೈನ್ ಫಾರ್ ಗಾಡ್. ಯೂಸ್ ಆಲ್ ದಿಸ್ ಎಬಿಲಿಟಿ, ಆಲ್ ದಿಸ್ ಸ್ಕಿಲ್ಸ್ ಫಾರ್ ಗಾಡ್. ಕೆಲವರು ಅದು ಎಲ್ಲನೂ ಇನ್ವೆಸ್ಟ್ ಮಾಡ್ತಾರೆ ಲೋಕಕ್ಕೆ. ನಾನು ಪ್ರಸಿದ್ಧಿ ಆಗಬೇಕು, ನಾನು ಶ್ರೀಮಂತ ಆಗಬೇಕು, ನಾನು ಇದು. ಬಟ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಗಾಡ್? ದೇವರಿಗಾಗಿ ನೀವು ಏನು ಮಾಡ್ತೀಯಾ? ವಾಟ್ ಯು ವಾಂಟ್ ಟು ಡೂ ಫಾರ್ ದ ಲಾರ್ಡ್? ಎಲ್ಲ ಇನ್ವೆಸ್ಟ್ಮೆಂಟು ಲೋಕಕ್ಕೆ. ಪರಲೋಕ ರಾಜ್ಯಕ್ಕೆ ನಮ್ಮ ಇನ್ವೆಸ್ಟ್ಮೆಂಟ್ ಏನು? ಸೊ ಐ ಅಪೀಲ್ ಯು ಫಾರ್ ದ ಮಿನಿಸ್ಟ್ರಿ. ಪೂರ್ಣವಾದ ಸೇವೆಗೆ ಒಪ್ಪಿಸ್ಕೊಡಿ ನಿಮ್ಮ ಮಕ್ಕಳನ್ನ. ಕಮ್ ಫಾರ್ ದ ಮಿನಿಸ್ಟ್ರಿ ಬಿಕಾಸ್ ದ ಹಾರ್ವೆಸ್ಟ್ ಇಸ್ ಪ್ಲೆಂಟಿ. ಹಲ್ಲೆಲೂಯಾ. ಹಾರ್ವೆಸ್ಟ್ ಇಸ್ ಪ್ಲೆಂಟಿ. ಸೊ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಇನ್ ಅ ಇಯರ್, ಸೊ ದ ಆರ್ಗನೈಸೇಷನ್ ಇಸ್ ಗೋಯಿಂಗ್ ಟು ಟ್ರೈನ್ 80 to 100 ಪೀಪಲ್. ಹಲ್ಲೆಲೂಯಾ. 80ರಿಂದ 100 ಮಕ್ಕಳ ಸೇವಕರನ್ನ ಏನು ಮಾಡ್ತಾರೆ ಅಂದರೆ ಅಲ್ಲಿ ತಯಾರು ಮಾಡ್ಲಿಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಬಿಕಾಸ್ ಮಕ್ಕಳು ಎಷ್ಟಿದ್ದಾರೆ? 50% ಆಫ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಚಿಲ್ಡ್ರನ್. ನಮ್ಮ 350 ಯಾವ ಜಿಜಿಬಿಗೂ ಸಾಕಾಗಲ್ಲ. ಅದು 350 ಮಿಷನರೀಸ್ ನಥಿಂಗ್. 1000 ದಾಟಿರ್ಬೇಕಂತ ಹೇಳ್ತಾರೆ ನಮ್ಮ ಆರ್ಗನೈಸೇಷನ್ನು. ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಹೇಳ್ತಾರೆ 50 ಕೋಟಿ ಮಕ್ಕಳನ್ನ ಇಟ್ಕೊಂಡು 350 ಮಿಷನರಿ ಯಾವ ಮೂಲೆಗೆ ಇದು? ಇಂಡಿಯಾದಲ್ಲಿ ಎಷ್ಟು ರೀಚ್ ಆಗಬೇಕಾಗಿತ್ತು? ನೀವು 10,000 ಇರಬೇಕಾಗಿತ್ತು ಮಿಷನರೀಸು. ಎಷ್ಟು? 10,000. ಬಟ್ ನೀವು ಇನ್ನೂ 500 ರೀಚ್ ಆಗಿಲ್ಲ. ಅಂದರೆ ಎಷ್ಟು ಹಿಂದೆ ಇದ್ದೀವಿ ನಾವು. ಆರ್ಗನೈಸೇಷನ್ ಪ್ರಕಾರ ನಾವೇನಾಗಿದ್ದೀವಿ? ಭಾಳ ದೂರ ಇದ್ದೀವಿ. ಸೌತ್ ಕೊರಿಯಾ ಇಸ್ ಅ ಸ್ಮಾಲ್ ಕಂಟ್ರಿ. CF ಮಿಷನರೀಸು 1000 ಮೇಲೆ ಇದ್ದಾರೆ. ಬಿಕಾಸ್ ಅವರ್ ಪ್ರೆಸಿಡೆಂಟ್ ಇಸ್ ಫ್ರಮ್ ಸೌತ್ ಕೊರಿಯಾ. ಅವ್ರು ಹೇಳ್ತಾರೆ, ಏನಿದು ಇಂಡಿಯಾದಲ್ಲಿ ಇಷ್ಟು ಪಾಪ್ಯುಲೇಷನ್ ಇಟ್ಕೊಂಡು ನೀವು ಇಷ್ಟು 350 ಇಟ್ಕೊಂಡಿದ್ದೀರ ನೀವು. ಯು ಹ್ಯಾವ್ ಟು ಥಿಂಕ್ ಬಿಗ್. ದೊಡ್ಡದಾಗಿ ನೀವು ಯೋಚನೆ ಮಾಡಬೇಕು. ನೋಡ್ರಿ, ಹಾಗೆಲ್ಲ ಇರಬೇಕಾದ್ರೆ ವಾಟ್ ವಿ ಕ್ಯಾನ್ ಡೂ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್? ಏನು ಮಾಡ್ಬೋದು ನಾವು? ನಮ್ಮ ಕಂಫರ್ಟ್ ಏನೋ ನೋಡ್ತಾ ಇದ್ರೆ ದೇವರ ರಾಜ್ಯಕ್ಕಾಗಿ ನಾವು ಏನು ತ್ಯಾಗ ಮಾಡಿದ್ವಿ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಫಾರ್ ಗಾಡ್? ಸಭೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಸಭೆಗೆ ಇಷ್ಟೆಲ್ಲ, ಈ ಬಿಲ್ಡಿಂಗ್ ಇಷ್ಟೆಲ್ಲ ರೆಂಟು ಕಟ್ತಾರೆ ಆಯಿತಾ? ಪಾಸ್ಟರ್ ಬೆಳಗ್ಗೆ ಹೊತ್ತು ಬೈಬಲ್ ಸ್ಟಡಿ ಮಾಡ್ತಾರೆ. ನಮ್ಮ ಕಾಂಟ್ರಿಬ್ಯೂಷನ್ ಏನು? ನೀವೆಲ್ಲ ಗೆಸ್ಟ, ಇಲ್ಲಿ ಎಲ್ಲರೂ ಇಲ್ಲ ಚೀಫ್ ಗೆಸ್ಟ, ಎಲ್ಲರೂ ಅತಿಥಿಗಳಾಗಿ ಬರಬೇಕು, ಅತಿಥಿಗಳಾಗಿ ಹೋಗಬೇಕು. ನಾನು ಹೇಳೋ ಮಾತು ಕೆಲವರಿಗೆ ನೋವಾಗ್ಬೋದು. ಆರ್ ವಿ ಗೆಸ್ಟ್? ನಾವು ಈ ಒಂದು ವಿ ಆರ್ ದ ಸ್ಟೀವರ್ಡ್ಸ್. ನಾವು ಈ ಒಂದು ಸೇವೆಯ ಒಂದು ಪಾಲುಗಾರರಾಗಿದ್ದೇವೆ. ವಿ ಆರ್ ಪಾರ್ಟೇಕರ್ಸ್. ಕರ್ತನ ಭೋಜನದಲ್ಲಿ ಮಾತ್ರ ಅಲ್ಲ, ಎಲ್ಲ ಸೇವೆ ಒಂದೊಂದು ಸ್ಟೆಪ್, ಎವ್ರಿ ಸ್ಟೆಪ್ ಆಫ್ ದ ಚರ್ಚ್ ಮಿನಿಸ್ಟ್ರಿ. ಎಲ್ಲರೂ ನೀವು ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಎಲ್ಲರೂ ಚರ್ಚಲ್ಲಿ ಇನ್ವಾಲ್ವ್ ಆದ್ರೇ ದ ಬಾಡಿ ಆಫ್ ಕ್ರೈಸ್ಟ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್. ದೇವರಾಜ್ಯ ಏನಾಗುತ್ತೆ? ಸಭೆ ಮೂಲಕವಾಗಿ ವಿಸ್ತಾರ ಆಗುತ್ತೆ. ಸೊ ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಏನು ಮಾಡಿರಿ ನೀವು? ದೇವರ ಸೇವೆಗಾಗಿ ನೀವು ಕೊಡಬೇಕು. ಸೊ ಈ ಒಂದು ಹಿರಿಯ ಮಗನಿಗೆ ಏನಾಯ್ತು ಅಂದರೆ, ತಮ್ಮ ಬಂದ ತಕ್ಷಣ ಅವನಿಗೆ ಏನಾಗಿಲ್ಲ, ಅವನಿಗೆ
ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಪ್ಪಗೆ ಬೈತಾನೆ, ನೀ ಯಾಕೆ ಅವನ್ನ ತಗೊಂಡೆ ನೀನು ವಾಪಸ್ಸು, ಅವನು ಸರಿ ಇಲ್ಲ ಅವನು. ನೋಡ್ರಿ ಎಷ್ಟು ಬಿಟ್ಟರ್ನೆಸ್. ಓಕೆ ನೀನು ಇದೆಯಾ, ಅಪ್ಪ ಏನು ಕಳಿಸಿಲ್ಲ, ನೀನು ಹೋಗಪ್ಪ ದೊಡ್ಡವ್, ನೀನು ಹೋಗು. ಅಪ್ಪ ಹೇಳ್ತಾರೆ ನೀನು ಇರಪ್ಪ, ನೀನು ಇರು, ಯು ಎಂಜಾಯ್ ಆಲ್ ದ ಪ್ರಿವಿಲೇಜಸ್. ಬಟ್ ಅವ್ನು ಬಂದಿದ್ದಾನೆ ಅಂದರೆ ಇಲ್ಲ ಇಲ್ಲ ಅವ್ನು ಬರಬಾರ್ದು. ಎಷ್ಟು ಸ್ವಾರ್ಥ ಇವತ್ತು ಮನುಷ್ಯನ ಜೀವನದಲ್ಲಿ. ಯಾಕೆ ಇನ್ನೊಬ್ಬರು ಬದುಕಬಾರ್ದು, ಯಾಕೆ ಇನ್ನೊಬ್ಬರು ಉದ್ಧಾರ ಆಗಬಾರ್ದು, ಯಾಕೆ ಇನ್ನೊಬ್ಬರ ಜಾಬ್ ಪರ್ಮನೆಂಟ್ ಆಗಬಾರ್ದು. ನಾವು ಯಾವಾಗ ನನ್ನ ಜಾಬೇ ಫಸ್ಟ್ ಪರ್ಮನೆಂಟ್ ಆಗಬೇಕು, ಅವ್ರದ್ದು ಹೆಂಗೆ ಆಗ್ಬಿಡ್ತು, ನಂದಾಗಬೇಕು ಫಸ್ಟು. ನಮಗೆ ಫಸ್ಟ್ ಮಕ್ಕಳಾಗಬೇಕು, ಆಮೇಲೆ ಅವ್ರಿಗಾಗಬೇಕು. ಅವ್ರಿಗೆ ಹೆಂಗಾಯಿತು ನನಗಿಂತ ಮುಂಚೆ, ಹೆಂಗಾಯ್ತು ಅವ್ರಿಗೆ ನನಗಿಂತ ಮುಂಚೆ, ನನಗಾಗ್ಬೇಕು ಫಸ್ಟು. ಆಲ್ ದಿಸ್ ಸೆಲ್ಫಿಶ್, ಸ್ವಾರ್ಥ. ಇನ್ನೊಬ್ಬರಿಗೆ ಒಂದು ಒಳ್ಳೆ ಕಾರ್ಯ ಆದಾಗ ನಾವು ಸಂತೋಷ ಪಡಬೇಕು. ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಕೆಲಸ ಸಿಕ್ತು, ಇನ್ನೊಬ್ಬರಿಗೆ ಮಗು ಆಯಿತು, ಇನ್ನೊಬ್ಬರಿಗೆ ಒಂದು ಜಾಬ್ ಸಿಕ್ತು, ರಿಜಾಯ್ಸ್. ನೀವು ಮಾಡಿದಾಗ ಏನು ಮಾಡ್ತಾರೆ ಅಂದರೆ ನಿಮ್ಮ ಕೊರತೆನ ದೇವರು ನೀಗಿಸ್ತಾರೆ. ಡೋಂಟ್ ಲಿವ್ ಇನ್ ಬಿಟರ್ನೆಸ್. ಒಂದು ಕಹಿತನದಲ್ಲಿ ಜೀವನ ಮಾಡಬೇಡ್ರಿ. ಬಿ ಎ ಸ್ವೀಟ್ ಅರೋಮಾ. ನಾವೇನಾಗಿರ್ಬೇಕು, ರುಚಿಯಾಗಿರ್ಬೇಕು. ಹಲ್ಲೆಲೂಯಾ. ರುಚಿ ನೋಡಿ ತಿಳಿದುಕೊಂಡೆ ಯಾರು ಕರ್ತನ ಉತ್ತಮನೆಂದು, ಆತನ ಮಕ್ಕಳು ಕೂಡ ನಾವು ಉತ್ತಮರಾಗಿ ನಾವು ಕಾಣಬೇಕು. ನಾವು ರುಚಿ ಕೊಡುವಂಥವರಾಗಬೇಕು. ಹಲ್ಲೆಲೂಯಾ. ಬಿ ಎ ಸಾಲ್ಟ್. ಸಾಲ್ಟ್, ಬಿ ಎ ಸಾಲ್ಟ್. ನಮ್ಮ ಕುಟುಂಬಗಳು ಒಂದು ಉಪ್ಪಿನ ಒಂದು ಕುಟುಂಬವಾಗಿ ಮಾರ್ಪಡಬೇಕು. ಮೂರನೇದಾಗಿ, ಗಿವ್ ಅಪ್ ಯೋರ್ ವಿಲ್, ಟೇಕ್ ಅಪ್ ಗಾಡ್ಸ್ ವಿಲ್. ನಿಮ್ಮ ಚಿತ್ತವನ್ನು ನೀವು ಬಿಟ್ಟುಕೊಡ್ರಿ, ದೇವರ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ಯಾರ ಚಿತ್ತ ದೊಡ್ಡದು, ನನ್ನ ಚಿತ್ತನ ದೇವರ ಚಿತ್ತನ? ಈಸಿ ಹೇಳೋದು, ನಾನು ಕೂಡ ಹೇಳ್ತೀನಿ ದೇವ್ರ ಚಿತ್ತನ ದೊಡ್ಡದಂತ. ಆದರೆ ಗೋ ಅಂತ ಹೇಳುವಾಗ ನೋ 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 ಗೋಯಿಂಗ್. ಇಲ್ಲೇ ಇದ್ದು ಹೇಳು, ಚಿತ್ತ ಹೇಳು, ಚಿತ್ತ. ದೇವ್ರು ಹೇಳ್ತಾರೆ ಗೋ. ಗೋನ ನನ್ಗ ಈ ವಯಸ್ಸಲ್ಲ, ಈ ಟೈಮ್ ಅಲ್ಲ. ನೋ 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 ಗೋಯಿಂಗ್, ನೋ ಗೋಯಿಂಗ್. ಮತ್ತೆ ಹೆಂಗೆ ದೇವ್ರ ಚಿತ್ತ ಹೆಂಗೆ ಅಲ್ಲಿ ಪಾಸ್ ಆಗೋದು? ಸೊ ನಮ್ಗೇನಾದ್ರು ನಮ್ಮ ಚಿತ್ತ ದೇವ್ರ ಚಿತ್ತ ಆಗ್ಬೇಕು. ಏನಾಗ್ಬೇಕು, ನಮ್ಮ ಚಿತ್ತ ಏನಾಗಬೇಕು? ಹಂಗೇನಾ? ದೇವ್ರ ಚಿತ್ತ ನಮ್ಮ ಚಿತ್ತ, ದೇವ್ರ ಚಿತ್ತ ನಮ್ಮ ಜೀವನದಲ್ಲಿ ಆಗ್ಬೇಕಂದ್ರೆ ನಮ್ಮ ಚಿತ್ತ ದೇವ್ರ ಚಿತ್ತ ಆಗ್ಬಿಡ್ಬೇಕಾ? ಸೊ ನಾವೇನು ಹೇಳ್ತೀವಿ ಅಂದ್ರೆ, ದೇವ್ರೆ ಯು ಚೇಂಜ್ ಯುವರ್ ಮೈಂಡ್. ದೇವ್ರ ನಿನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೋ. ನಾನು ಹಿಂಗೆ ಇರೋದು, ನಾನು ಇಲ್ಲೇ ಇರೋದು. ನೋಡಿ, ನಾನು ಚರ್ಚ್ ಪಾಸ್ಟರ್ ಆಗಿರ್ಬೇಕಾದ್ರೆ ಬ್ಯಾಂಗ್ಳೂರಿನಲ್ಲಿ ರೂಪಾಗ ಅದೇ ಹೇಳ್ತಾ ಇದ್ದೆ, ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ. ಇದು ಪಾರ್ಸನೇಜು ಫ್ರೀ ಇದೆ, ಲೈಟ್ ಬಿಲ್ಲು ವಾಟರ್ ಬಿಲ್ಲು ಕಟ್ತಾರೆ, ಟ್ರಾವೆಲ್ ಅಲವೆನ್ಸ್ ಕೊಡ್ತಾರೆ, ಪಾರ್ಸನೇಜ್ ಇದೆ, ಮನೆ ಇದೆ, ಬೆಂಗಳೂರು ಬಿಟ್ಟು ನಾನು ಹೋಗಲ್ಲ. 65-70 ಇಯರ್ಸ್ವರೆಗೂ ಕೇಳಿ ರೂಪನ ಇದ್ದಾರೆ. ಐ ಟೋಲ್ಡ್, ದೇವರು ಅಲ್ಲಿಂದ ಎದ್ದೇಳಪ್ಪ, ಗೆಟಪ್, ಇದು ನಿನ್ನ ಚಿತ್ತ, ನೀನು ಇಲ್ಲೇ ಇರಬೇಕನ್ನೋದು ನಿನ್ನ ಚಿತ್ತ. ನನ್ನ ಚಿತ್ತ ನಿನ್ನ ಮಕ್ಕಳ ಸೇವೆ ಮಾಡಬೇಕು. ಹಲ್ಲೆಲೂಯಾ. ಸೊ ಪಾಸ್ಟರಲ್ ಮಿನಿಸ್ಟ್ರಿ ಬಿಟ್ಟು ಬರೋದು ತುಂಬ ಪೇನ್ಫುಲ್ ಟ್ರಾನ್ಸಿಷನ್ ಆಗಿತ್ತು. 13 ಇಯರ್ಸ್. ಒಂದು ವಿಶ್ವಾಸಿಯಾಗಿ ನಾನು ಕುತ್ಕೊಳ್ಳುವಂಥ ಒಂದು ಟೈಮ್ ಬಂತು. ಜಸ್ಟ್ ಐ ವಾಂಟ್ ಟು ಬಿ ಲೈಕ್ ಎ ಬಿಲೀವರ್. ಕುತ್ಕೊಬೇಕಷ್ಟೇ. ಬೇರೆ ಚರ್ಚ್ಗೆ ಹೋಗ್ಬೇಕು, ಕುತ್ಕೊಬೇಕು. ನೀವೇನಾಗಿದ್ರಿ, ಚರ್ಚ್ ಪಾಸ್ಟ್ ಆಗಿದ್ರಿ. ಪಾಸ್ಟ್ ಆಗಿದ್ರಾ? ಅದನ್ನೇ ಬಿಟ್ಟು ಇಲ್ಲಿ ಬಂದ್ರಿ. ಇದೇನಿದ್ದು ಮಕ್ಕಳು, ಚಿಲ್ಡ್ರನ್ ಮಿನಿಸ್ಟ್ರಿ. ಮಕ್ಕಳು ಅವ್ರ ಹತ್ರ ನೀವೇನು ಮಾಡ್ತಾ ಇದ್ದೀರ ಈ ಮಕ್ಕಳ ಹತ್ರ? ಇಲ್ಲ, ದೇವ್ರು ಹೇಳಿದ್ದಾರೆ. ದೇವ್ರು ಹೇಳಿದ್ರ? ಮೇ ಬಿ ಇಟ್ಸ್ ಅ ರಾಂಗ್ ಡಿಸಿಷನ್. ಇದು ನಿಮ್ಮ ಚಿತ್ತ, ಇದು ದೇವ್ರ ಚಿತ್ತ ಅಲ್ಲ. ನಮ್ಮ ತಂದೆನೇ ಹೇಳಿದ್ರು, ನೀನು ರಾಂಗ್ ಡಿಸಿಷನ್ ಮಾಡ್ತಾ ಇದೀಯಾ, ಹೋಗ್ಬಾರ್ದು. ನೀನು ತಂದೆಯಾಗಿ ನಾನು ಹೇಳ್ತಾ ಇದ್ದೀನಿ, ನೀನು ಹೋಗ್ಬಾರ್ದು. ನಾನು ಹೇಳಿದೆ, ಅಪ್ಪ ನಿನ್ನ ಲೋಕದ ತಂದೆ, ಪರಲೋಕದ ತಂದೆ ಹೇಳ್ತಾ ಇದ್ದಾರೆ ನನಗೆ ನಾನು ಹೋಗ್ಬೇಕಂತೇಳಿ. ಹಲ್ಲೆಲೂಯಾ. ವೆರಿ ಬಿಟ್ಟರ್, ಪೇನ್ಫುಲ್ ಸಿಚುವೇಶನ್. ಮನೇಲಿ ಎಲ್ಲ ನಮಗೆ ಆಪೋಸಿಟ್ ಆಗಿಬಿಟ್ರು. ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ನಮ್ಮ ಹತ್ರ ಮಾತಾಡಲೇ ಇಲ್ಲ ಅವರು 1 ಇಯರ್. ಯಾವಾಗ ನಾವು ನಮ್ಮ ಚಿತ್ತವನ್ನು ಬಿಟ್ಬಿಟ್ಟು ದೇವ್ರ ಚಿತ್ತ ಹಿಡ್ಕೊಳ್ತೀವೋ ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ಆದರೆ 1 ಇಯರ್ 2 ಇಯರ್ ಆದಮೇಲೆ ನಮ್ಮ ಅಪ್ಪ ಹೇಳಿದ್ರು, ನೀನು ಹೋಗಿರೋದು ದೇವ್ರ ಚಿತ್ತ ಅಂತ ಹೇಳಿದ್ರು ಅವರು. ನೋಡ್ರಿ, ಸ್ವಲ್ಪ ಲೇಟ್ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಲೇಟಾಗಿ ತಿಳ್ಕೊಳ್ತಾರೆ. ಬಟ್ ನಿಮಗೆ ಒಂದು ಕನ್ಫರ್ಮೇಷನ್ ಇದ್ದರೆ ಇದು ದೇವರ ಚಿತ್ತ, ನಾನು ಹೋಗೋದು, ನಾನು ಬರೋದು, ನನ್ನ ಮದುವೆ ಆಗೋದು, ನನ್ನ ಮನೆ ಕಟ್ಟೋದು ದೇವರ ಚಿತ್ತ ಅಂತ ನಿಮಗೆ ಕನ್ಫರ್ಮ್ ಆದರೆ ನಿಮಗೆ ಪೀಸ್ ಆಫ್ ಮೈಂಡ್ ಇರುತ್ತೆ. ಪೀಸ್ ಆಫ್ ಮೈಂಡ್ ಇರುತ್ತೆ. ನಿಮ್ಮಲ್ಲಿ ಯಾವುದೇ ಗಲಿಬಿಲಿ ಇರೋದಿಲ್ಲ. ನೀವು ಅದಕ್ಕೆ ಕೈ ಹಾಕಬೇಕು. ಬೇರೆಯವ್ರು ಹೇಳ್ತಾರೆ ದಿಸ್ ಇಸ್ ನಾಟ್ ದ ಟೈಮ್. ನೋಡ್ರಿ,
ಯೆರೂಸಲೇಮಿನ ಪೌಳಿ ಗೋಡೆ ಕಟ್ಟಬೇಕಾದ್ರೆ ನೆಹೆಮಿಯ ಬಂದ್ಬಿಟ್ಟು ಬೇರೆಯವರು ದಿಸ್ ಇಸ್ ನಾಟ್ ದ ಟೈಮ್, ಸನ್ಬಲಾಟ ಟೋಬಿಯ ಬಂದು ಎಲ್ಲ ಗೇಲಿ ಮಾಡ್ತಾರೆ, ಇದು ಗೋಡೆ ನಿಲ್ಲಲ್ಲ, ಇದು ಬಿದ್ದೋಗ್ಬಿಡುತ್ತೆ. ಆ ಥರ ಲೈಫಲ್ಲಿ ಬಹಳ ಮಂದಿ ಹೇಳ್ತಾರೆ, ನೀವೇನೋದೊಂದು ಕಟ್ಟುವ ಕೆಲಸಕ್ಕೆ ಕೈ ಹಾಕಿದ್ರೆ ಇದು ಕಟ್ಟುವ ಸಮಯವಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ನೆಹೆಮಿಯ ಗೊತ್ತಿತ್ತು ದೇವರೊಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಹಲ್ಲೆಲೂಯ. ಈ ಯೆರೂಸಲೇಮಿನ ಪೌಳಿ ಗೋಡೆ ಕಟ್ಟುವಂತ ಸಮಯ ಬಂದಿದೆ ಇವಾಗ. ನೆಹೆಮಿಯ ಹೇಳ್ತಾನೆ, ಬನ್ನಿರಿ ಕಟ್ಟೋಣ, ಕಮ್ ಲೆಟ್ ಅಸ್ ಬಿಲ್ಡ್ ಅಂತ ಹೇಳಿದಾಗ ಎಲ್ಲರೂ ಕೈ ಹಾಕಿದ್ರಂತೆ. ಹಲ್ಲೆಲೂಯ. ಎಲ್ಲರೂ ಕೈ ಹಾಕಿದ್ರಂತೆ. ಅದು ಸನ್ಬಲಾಟ ಟೋಬಿಯ ಮಾತ್ರ ಕೈ ಹಾಕಿಲ್ಲ. ಸೊ ಹಂಗೆ ನಮ್ಮ ಲೈಫಲ್ಲಿ ಕೂಡ ಅಷ್ಟೇ, ಯಾವಾಗ ದೇವ್ರ ಚಿತ್ತಕ್ಕೆ ನೀವು ಕೈ ಹಾಕ್ತಿರೋ ದೇವರು ಅನೇಕರನ್ನ ಸೇರಿಸ್ತಾರೆ, ಶತ್ರುಗಳನ್ನು ಮಿತ್ರರನ್ನಾಗಿ ದೇವ್ರು ಮಾಡ್ತಾರೆ. ಹಲ್ಲೆಲೂಯ. ದೂರವಾದಂಥವ್ರು ಹತ್ರ ಆಗ್ತಾರೆ. ನೋಡ್ರಿ, ಯಾರೆಲ್ಲ ನಮ್ಗೆ ದೂರ ಆದ್ರು, ಯಾರೆಲ್ಲ ನೀವು ಇದು ದೇವ್ರ ಚಿತ್ತನೇ ಅಲ್ಲಂತ ಹೇಳಿದ್ರು ಅವರೆಲ್ಲ ಅರ್ಥ ಮಾಡ್ಕೊಂಡ್ರು ಆಮೇಲೆ. ಸೊ ನೋಡ್ರಿ, ಸೊ ಬ್ಯಾಂಗ್ಳೂರ್ ಬಿಟ್ಟು ಮೈಸೂರು ಬರೋದು ಕಷ್ಟ ಇತ್ತು, ಈಗ ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗೋದು ಕೂಡ ಕಷ್ಟನೇ. ಬಟ್ ನಮಗೊಂದು ಕಾನ್ಫಿಡೆನ್ಸ್ ಇದೆ, ಇದು ದೇವ್ರ ಚಿತ್ತ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಲಾಸ್ಟ್ 1 ವೀಕಲ್ಲಿ ದೇವರು ಎಷ್ಟು ವಿಷಯಗಳನ್ನು ಕ್ಲಾರಿಟಿ ಮಾಡಿದ್ರಂದ್ರೆ ದಾರಿನ. ಯಾಕಂದರೆ ಈಗ 1 ವೀಕಲ್ಲಿ ಎಲ್ಲ ಬಿಟ್ಟು ಹೋಗ್ಬೇಕು ನಾವು, ಯಾವುದು ಮನೆ ಸಾಮಾನು ಕೂಡ ತಗೊಂಡು ಹೋಗ್ಲಿಕ್ಕಾಗಲ್ಲ. ದೇವರೇ ಹೇಗೆ ನೋಡಿದ್ರೆ ಒಂದೊಂದಾಗಿ ದೇವರು ಎಷ್ಟು ಅದು ಹೇಳ್ತಾ ಹೋದರೆ ಸಾಲೋದಿಲ್ಲ. ನಂದಿತಾ ನಮ್ಮ ಜೊತೆಯಲ್ಲಿ 10 ಇಯರ್ಸ್ ಮೇಲೆ ಇದ್ದರು. ಮಾರ್ಚಲ್ಲೇ ದೇವರು ನಮ್ಗೆ ಗೊತ್ತೇ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗೋದು, ಬಟ್ ಅವ್ರನ್ನ ಸೆಟಲ್ ಮಾಡ್ಬೇಕಂತೇಳಿ ದೇವ್ರ ಆಲೋಚನೆ ಕೊಟ್ಟರು. ನಂದಿನಿ ಒಂದು ಕಡೆ 2 ಇಯರ್ಸ್ ಟ್ರೈನಿಂಗಲ್ಲಿದ್ದಾಳೆ, ನಂದಿತಾ 1 ಇಯರ್ ಬೈಬಲ್ ಸ್ಕೂಲ್ ಟ್ರೈನಿಂಗಲ್ಲಿದ್ದಾಳೆ. ದೇವ್ರು ಸೆಟಲ್ಡ್. ನೋಡಿ ದೇವ್ರು ಹೆಂಗೆ ಸೆಟಲ್ಮೆಂಟ್ ಮಾಡ್ತಾರೆ ನಮ್ಮ ಜೀವನದಲ್ಲಿ. ಯಾವುದೇ ಅರ್ಧ ಕೆಲಸ ಬಿಟ್ಬಿಟ್ಟಿದ್ದೀನಿ ಏನಿಲ್ಲ ಆ ಥರ. ನಮ್ಮ ಮನೆಯಿಂದ ಫುಲ್ಲು ಗಿಡಗಳೆಲ್ಲ ಬೆಳೆದು ಹಂಗೆ ಹಿಂಗಾಗ್ಬಿಟ್ಟಿದೆ. 10 ವರ್ಷದಿಂದ ಏನೇನೋ ಮಾಡ್ತೀವಿ, ಎಲ್ಲ ಕಟ್ ಮಾಡ್ತೀವಿ ಮತ್ತೆ ಬೆಳೀತದೆ. ಮೊನ್ನೆ ಹೇಳಿದ್ರು, ಸರ್ ಆ ಸೈಟ್ ಅವರು JCP ತಗೊಂಬರ್ತಾ ಇದ್ದಾರೆ, JCP ತಂದು ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಸೈಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡ್ರಿ, 10 ಇಯರ್ಸಿಂದ ನಾವು ದೇವರೇ ಇದು ತುಂಬ ಬೆಳೀತಾ ಇದೆ, ಇದು ಕಾಲಿಡಕ್ಕೆ ಜಾಗ ಇಲ್ಲ ಹಿಂದ್ಗಡೆ, ಅಷ್ಟು ಮುಳ್ಳು ಎಲ್ಲ ಬೆಳೆದ್ಬಿಟ್ಟಿದೆ. ಎಷ್ಟು ಕ್ಲೀನ್ ಮಾಡಿದ್ರೂ ಮುಳ್ಳು ಬೆಳೀತಾ ಇದೆ. ವಿಲೇಜ್ ಅಂದರೆ ಗೊತ್ತಲ್ಲ ನಿಮಗೆ, ವಿಲೇಜಲ್ಲಿ ಎಲ್ಲ ನಮಗೆ ಯಾವುದೇ ಒಂದು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಅಲ್ಲ, ಅದು ಕಸ ಅಲ್ಲಾಕು ಅಲ್ಲೊಂದು ಗುಡ್ಡೆ ಮಾಡು, ಇಲ್ಲೊಂದು ಗುಡ್ಡೆ ಮಾಡು, ಅಲ್ಲಿ ಬೆಂಕಿ ಹಾಕು, ಇಲ್ಲೊಂದು ಬೆಂಕಿ ಹಾಕು, ಅಷ್ಟೇ 10 ಇಯರ್ಸು. ನೋಡ್ರಿ, JCP ತಂದು ನಾಳಿದ್ದು ಏನು ಮಾಡ್ತಾರೆ ಅವರು, ಎಲ್ಲ ಫುಲ್ ಕ್ಲೀನ್. ಹಲ್ಲೆಲೂಯ. ನಮ್ಮ ಮನೆ ಕೂಡ ಖಾಲಿ ಇರೋದಿಲ್ಲ, ದೇವ್ರ ಸೇವಕರು ಬರ್ತಾ ಇದ್ದಾರೆ. ಹಲ್ಲೆಲೂಯ. ಫ್ಯಾಮಿಲಿಯಾಗಿ ಬರ್ತಾ ಇದ್ದಾರೆ. ಎಲ್ಲ ಹೇಳ್ತಾರೆ, ಏನು ಸರ್ ಬಾಡಿಗೆಗೆ ಕೊಡ್ತಾ ಇದ್ದೀರಾ ಸರ್ ಮನೆ? ಬಾಡಿಗೆ ಅಂದ್ರೆ ಗೊತ್ತಿಲ್ಲ ನಮಗೆ. ದೇವ್ರು ಕೊಟ್ಟಿರೋದು ದೇವ್ರ ಸೇವೆಗಾಗಿನೇ ಉಪಯೋಗ ಆಗಬೇಕು. ಹಲ್ಲೆಲೂಯ. ಯಾಕಂದ್ರೆ ನಮ್ಮ ತಂದೆಗೆ ಒಂದು ಆಸೆ ಇತ್ತು, ಇದು ದೇವ್ರ ಸೇವಕರಿಗೆ ಉಪಯೋಗ ಆಗ್ಬೇಕಂತ. ಮೈಸೂರಲ್ಲಿ ಅವ್ರು ಬಂದಾಗ, ಓಕೆ ಆನಂದ್ ನೀನು ಇರೋವರೆಗೂ ಇರು, ನೀನು ಎಲ್ಲೇ ಹೋಗು, ಬಟ್ ಈ ಬಾಡಿಗೆ ಮಾತ್ರ ಕೊಡಬಾರ್ದು, ದೇವರ ಸೇವೆಗಾಗಿ ಇದು ಉಪಯೋಗ ಆಗ್ಬೇಕಂತ ಹೇಳಿದರು. ಸೊ ನಮಗೆ ಬಾಡಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ನಮಗೆ. ನಮ್ಮ ಅತ್ತೆ ಮಾವ ಕೂಡ ಅದೇ ರೀತಿ, ಅವ್ರ ಮನೆ ಮೇಲೆ ಒಂದು ಪ್ರೇಯರ್ ಹಾಲ್ ಕಟ್ಟಿದ್ರು, 4-5 ಸರ್ವಿಸಸ್ ನಡೀತದೆ. ಕೆಲವು ಮಿಷನರೀಸ್ ಬಂದು ಸ್ಟೇ ಆಗ್ತಾರೆ 3 ಇಯರ್ಸ್ 4 ಇಯರ್ಸು. ನಮ್ಮ ಪ್ರಾರ್ಥನೆ ಬಂದು ನಮ್ಮ ಮೈಸೂರು ನಮ್ಮ ಮನೆ ಸೇವಕರಿಗೆ ಉಪಯೋಗ ಆಗಬೇಕು, ಮಿಷನರಿಗಳಿಗೆ ಅದು ಉಪಯೋಗ ಆಗಬೇಕು. ಯಾಕಂದರೆ ಯಾವುದು ನಮ್ಮದು ಗೌರ್ಮೆಂಟ್ ಜಾಬ್ ಅಲ್ಲ, ಇಟ್ಸ್ ಅ ಫೇತ್ ಮಿನಿಸ್ಟ್ರಿ. ಪಾಸ್ಟರ್ ಗೊತ್ತು, ಸೇವಕರಂದ್ರೆ ಅವ್ರಿಗೆ ಗೊತ್ತು, ಅವರಾಗಲಿ ನಾನಾಗಲಿ ನಮ್ಮದೆಲ್ಲ ಫೇತ್ ಮಿನಿಸ್ಟ್ರಿ ಅಷ್ಟೇ, ನಂಬಿಕೆಯಿಂದ ಜೀವನ ಮಾಡಬೇಕಷ್ಟೇ. ನಿನ್ನೆ ಗಜೇಂದ್ರ ಕೇಳ್ತಾ ಇದ್ರು, ನಿಮ್ಗೆ ಎಷ್ಟು ಸ್ಯಾಲ್ರಿ? ಭಾಳ ಸರಿ ಹೇಳಿದ್ದೀನಿ, ಬಟ್ ಮರ್ತೋಗಿದ್ದಾರೆ ಅವರು. ಮತ್ತೆ ರಿಮೈಂಡ್ ಮಾಡಿದೆ ಅವ್ರಿಗೆ, ಹೌದಾ, ಅದೇಂಗೆ ಜೀವನ ಮಾಡ್ತಾ ಇದ್ದೀರಾ? ದೇವ್ರು ಆರೋಗ್ಯ ಕೊಟ್ಟಿದ್ದಾರೆ, ಸೊ ಹಾಸ್ಪಿಟಲ್ ಬಿಲ್ ಕಡಿಮೆ ಆಯಿತು. ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದ್ವಿ, ಅದು ಕೂಡ ಸ್ವಲ್ಪ ಕಡಿಮೆ ಆಯಿತು ಅಷ್ಟೇ. ದುಡ್ಡಿದ್ರೆ ಪ್ರೈವೇಟ್ ಸ್ಕೂಲು, ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ಸ್ಕೂಲು ಅಷ್ಟೇ, ಇನ್ನೇನಿಲ್ಲ. ಅದು ಸಿಂಪಲ್ ಪಾಲಿಸಿ. ನಾವೇನು ಸಾಲ ಮಾಡಿಲ್ಲ ನಮ್ಮ ಮಕ್ಕಳ ಎಜುಕೇಷನ್ಗೆ. ಎಲ್ಲ 2nd PUC ಆಯಿತಾ? ಆಯಿತು, 2nd PUC ಆಯಿತು. ಜೀವನ ಮಾಡ್ತಾ ಇದ್ದಾರೆ ಅವರು. ಸೊ ನಾವೆಲ್ಲ ತುಂಬ ಕಂಪ್ಯಾರಿಸನ್ಗಳು ಮಾಡಿಕೊಂಡು ನನ್ನ ಸ್ಟೇಟಸ್ಸು ಆ ಸ್ಟೇಟಸ್ಸು, ನಾನು ಹಂಗೆ ಹಿಂಗೆ, ನಾನು ಕಡಿಮೆ ಅಲ್ಲ ಅಂತೇಳಿ ಲೋನ್ ತಗೊಳ್ಳೋದು, ನಾನು ಕಡಿಮೆ ಅಲ್ಲ ಅಂತ ಹೇಳೋದಕ್ಕೆ. ಯಾರಿಗೆ ಪ್ರೂವ್ ಮಾಡ್ತಾ ಇದ್ದೀವಿ ನಾವು? ಟು whom you want to prove that you are better than somebody? ಯಾರಿಗೆ ಪ್ರೂವ್ ಮಾಡ್ತಾ ಇದ್ದೀರಾ? ಆರ್ ಯು ಲಿವಿಂಗ್ ಫಾರ್ ಸಂಬಡಿ? ಸೊ ವಿ ಡೂ ಸೋ ಮೆನಿ ಹ್ಯೂಮನ್ ಮಿಸ್ಟೇಕ್ಸ್, ಸಿಲ್ಲಿ ಮಿಸ್ಟೇಕ್ಸ್. ದೊಡ್ಡ ಆ ಒಂದು ಗಂಡಾಂತರ ಸಿಕ್ಕಾಕೊಳ್ತೀವಿ ಬಿಕಾಸ್ ಆಫ್ ಅವರ್ ಓನ್ ಮಿಸ್ಟೇಕ್ಸ್, ರಾಂಗ್ ಡಿಸಿಷನ್ಸ್.
ಸೊ ನಿಮ್ಗೇನಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಲ್ಲೆಲೂಯಾ. ಅದು ಸ್ಕೂಲಲ್ಲಿ ಕೂಡ ನಮಗೆ ಹೇಳ್ಕೊಟ್ರು ಪಾಠ, ಎಕ್ಸಾಮಲ್ಲಿ ಕೂಡ ಬಂದಿದೆ ಸ್ಕೂಲಲ್ಲಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಬೈಬಲಲ್ಲಿ ಇಲ್ಲ ಅದು, ಬಟ್ ಬೈಬಲ್ ಮೇಲೇ ಅದು ಆಧಾರವಾಗಿದೆ. ಅದು ನಿಮ್ಮ ಗಿರುಗಳಲ್ಲಿ ತೃಪ್ತರಾಗಿರ್ರಿ. ಏನು ಡಿಫ್ರೆನ್ಸ್ ಹೇಳಿ ನೋಡೋಣ. ನಿಮ್ಮ ಗಿರುಗಳಲ್ಲಿ ತೃಪ್ತರಾಗಿರಿ ಅನ್ನೋದು ಬೈಬಲ್ ಹೇಳುತ್ತೆ, ಸೆಕ್ಯುಲರ್ ವರ್ಲ್ಡ್ ಹೇಳುತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಇದು ಕರೆಕ್ಟಾ? ಇದು ಅವರೇನೋ ಬೈಬಲ್ ಓದ್ಬಿಟ್ಟು ಅವ್ರ ಇಂಟರ್ಪ್ರಿಟೇಷನ್ ಬರ್ದಿರೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಸೊ ನಮ್ಮ ಲೈಫಲ್ಲಿ ಏನಂದರೆ ಈ ಒಂದು ವಿಲ್ ಅನ್ನೋದಿದೆಯಲ್ಲ, ದಟ್ ಶುಡ್ ನಾಟ್ ಬಿಕಮ್ ದ ಸುಪ್ರೀಮ್. ಗಾಡ್ಸ್ ವಿಲ್ ಶುಡ್ ಬಿಕಮ್ ದ ಸುಪೀರಿಯರ್, ಸುಪ್ರೀಮ್. ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಟ್ರೆ ನೀವು ನೆನೆಸದಂಥ ರೀತಿಯಲ್ಲಿ ನೀವು ಇನ್ನೊಂದು ಲೆವೆಲಲ್ಲಿ ನೀವು ಇರ್ತೀರ. ನೀವು ಯಾಕೆ ಕೆಲವು ಸಲ ನಾವು ಯಾಕೆ ನಮಗೊಂದು ಬ್ಲೆಸ್ಸಿಂಗ್ಸ್ ನಾವು ಯಾಕೆ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಸ್ವಚಿತ್ತನ ಬಿಟ್ಕೊಟ್ಟಿಲ್ಲ, ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಟ್ಟಿಲ್ಲ. ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಟ್ರೆ ಯು ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್. ನಿಮ್ಗೆ ಏನಿದೆಯೋ ನೀವು ತೃಪ್ತರಾಗಿರ್ತೀರ. ಸ್ವಚಿತ್ತದ ಮೇಲೆ ನೀವಿದ್ರೆ ಅರಮನೆಯಲ್ಲಿದ್ದರೂ ಕೂಡ ನಿಮ್ಗೆ ತೃಪ್ತಿ ಇರೋದಿಲ್ಲ. ಅರಮನೆಯಲ್ಲಿದ್ದರೂ ಕೂಡ ನಿಮ್ಗೇನಿರೋಲ್ಲ, ತೃಪ್ತಿ ಇರೋದಿಲ್ಲ. ಅದಕ್ಕಾಗಿ ನಾವು ಈ ಒಂದು ಮುಂಜಾನೆ ನಮ್ಮನ್ನು ಒಪ್ಪಿಸ್ಕೊಡೋಣ. ಗಿವ್ ಅಪ್ ಆ್ಯಂಡ್ ಟೇಕ್ ಅಪ್. ಅನ್ಲೆಸ್ ಯು ಗಿವ್ ಅಪ್ ಯು ಕೆನಾಟ್ ಟೇಕ್ ಅಪ್. ಸೊ ನಾವು ಬಿಟ್ಟು ಕೊಡದೆ ಹೋದರೆ ನಾವು ಹೊಸದನ್ನು ನಾವೇನು ಮಾಡೋಕ್ಕಾಗಲ್ಲ, ನಾವು ಪಡೆದುಕೊಳ್ಳೋಕ್ಕಾಗೋದಿಲ್ಲ, ಅದನ್ನು ಅನುಭವಿಸೋದು ಕೂಡ ಆಗೋದಿಲ್ಲ. ಸೊ ನಾವೆಲ್ಲ ನಮ್ಮ ಕಣ್ಣನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡೋಣ ಈ ಒಂದು ಮುಂಜಾನೆ ವೇಳೆಯಲ್ಲಿ. ಓಕೆ, ಎಲ್ಲ ದೊಡ್ಡವರು, ಫಾರ್ ಆಲ್ ದ ಚರ್ಚ್ ಎಲ್ಡರ್ಸ್, ಎಲ್ಲ ಪೇರೆಂಟ್ಸ್, ಎಲ್ಲ ಯಂಗ್ ಪೀಪಲ್, ಆಲ್ ನಾವು